ಶಂಭಾದ್ಯೈ ಪರಿಸೇವಿತಾಂ ಸುವಸನಾಂ ಜಾಂಬೂನದಾಲಂಕೃತಾಮಂಬಾಂ ತಾಂ ಪ್ರಣತೋಸ್ಮಿ ಕೃಷ್ಣರಮಣೀಂ ಲಂಬಾಲಕಾಂ ರುಕ್ಮಿಣೀಂ. ಬುದ್ಧಿರ್ಬಲಂ ಯಶೋಧೈರ್ಯಂ ನಿರ್ಭಯತ್ವಮರೋಗತಾ ಅಜಾಡ್ಯಂ ವಾಕ್ಪಟುತ್ವಂ ಚ ಹನುಮತ್ಸ್ಮರಣಾತ್ ಭವೇತ್. ಭವತಿ ಯದನುಭಾವಾದೇಡಮೂಕೋऽಪಿ ವಾಗ್ಮೀ ಜಡಮತಿರಪಿ ಜಂತುರ್ಜಾಯತೆ ಪ್ರಾಜ್ಞಮೂಲಿಃ ಸಕಲವಚನಚೇತೋ ದೇವತಾ ಭಾರತೀ ಸಾ ಮಮ ವಚಸಿ ನಿಧತ್ತಾಂ ಸನ್ನಿಧಿಂ ಮಾನಸೇ ಚ. ಯಸ್ಯ ವಾಕ್ ಕಾಮಧೇನುರ್ನಃ ಕಾಮಿತಾರ್ಥಾನ್ ಪ್ರಯಚ್ಛತಿ ಸೇವೇತಂ ಜಯಯೋಗೀಂದ್ರಂ ಕಾಮಬಾಣಚ್ಛಿದಂ ಸದಾ. ತಪೋ ವಿದ್ಯಾ ವಿರಕ್ತ್ಯಾದಿ ಸದ್ಗುಣೋಘಾಕರಾನಹಂ ವಾದಿರಾಜಗುರೂನ್ ವಂದೇ ಹಯಗ್ರೀವದಯಾಶ್ರಯಾನ್. ಪ್ರಣಮತ್ಕಾಮಧೇನುಂ ಚ ಭಜತ್ಸುರತರೂಪಮಂ ಶ್ರೀಭಾವಬೋಧಕೃತ್ಪಾದಚಿಂತಾಮಣಿಮುಪಾಸ್ಮಹೇ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ಸತ್ಯಾಭಿಘ್ನಕರಾಬ್ಜೋತ್ಥಾನ್ ಪಂಚಾಶದ್ವರ್ಷಪೂಜಕಾನ್ ಸತ್ಯಪ್ರಮೋದತೀರ್ಥಾರ್ಯಾನ್ ನೌಮಿನ್ಯಾಯ ಸುಧಾರತಾನ್. ಶಾಸ್ತ್ರೇಷು ಪಾರದೃಶ್ವಾನಂ ಶಾಸ್ತ್ರಜ್ಞೇಷು ಚ ವತ್ಸಲಂ ದೀನಭಕ್ತೋದ್ಧಾರಕರಂ ಸತ್ಯಾತ್ಮಾಖ್ಯಂ ಗುರುಂ ಭಜೆ. ವೇದೇಶಯೋಗಿನಂ ವಂದೇ ಯಾದವಾರ್ಯಗುರೋರ್ಗುರುಂ ಛಾಂದೋಗ್ಯಭಾಷ್ಯಸಟ್ಟೀಕಾಕರ್ತಾರಮಹಮಾದರಾತ್. ವೇದೇಶಮುನಿಸತ್ಪಾದಸೇವಾ ಸಂಪ್ರಾಪ್ತವೈಭವಾನ್ ಯಾದವಾರ್ಯಾನ್ಮರಸುಧಾಟೀಕಾಕಾರಾನ್ಮಯಂ ನಮಃ. ವ್ಯಾಸರಾಜಕೃಪಾಪಾತ್ರಂ ಯಾದವಾರ್ಯಸುಪುತ್ರಕಂ ಶ್ರೀನಿವಾಸಗುರುನ್ ವಂದೇ ತೀರ್ಥಶಬ್ದಸುಶೋಭಿತಂ. ಆಪಾದಮೂಳಿಪರ್ಯಂతం ಗುರುಣಾಂ ಆಕೃತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ. ಉತ್ತರಾಚಾರ್ಯ ಗುರುಭ್ಯೋ ನಮಃ. ಹರಿ ಓಂ ಹರಿ ಓಂ ಹರಿ ಓಂ. ವಾದಿರಾಜರು ಪರಮ ಮಂಗಳಕರವಾದಂತಹ ರುಕ್ಮಿಣೀಶ ವಿಜಯವನ್ನು ಶಿಶುಪಾಲ ವಧಕ್ಕೆ ಆ ಮರ್ಯಾದೆಯನ್ನು ನೋಡಿ, ಆ ಹೆಸರಿನಲ್ಲಿಯೇನೇ ಅಮಂಗಲಕರವನ್ನು ನೋಡಿ ಅದಕ್ಕೆ ಸರಿಯಾದಂತಹ ಹೆಸರನ್ನು ಕೊಟ್ಟು ತಾವು ಒಂದು ಕಾವ್ಯವನ್ನು, ಮಹಾಕಾವ್ಯವನ್ನು ರಚಿಸಿಕೊಟ್ಟರು. ರಾಮಾಚಾರ್ಯ ಹಾಗೂ ಗೌರಿ ದಂಪತಿಗಳಿಗೆ ಹುಟ್ಟಿದಂತಹ ಪುತ್ರರತ್ನವಾದಂತಹ ಈ ವಾದಿರಾಜರು ಈ ಘನ ಕಾರ್ಯವನ್ನು ಮಾಡಿಕೊಟ್ಟಿದ್ದರು. ಅದರ ಬಗ್ಗೆ ನಾವು ನಿನ್ನೆ ತಿಳ್ಕೋತಾ ಇದ್ವಿ. ವಾದಿರಾಜರು ತಮ್ಮ ಅಹಂಕಾರ ಖಂಡನೆಯನ್ನು ಮಾಡಿ ಈ ಗ್ರಂಥವನ್ನು ಎಲ್ಲರೂ ಕೂಡ ಆಶ್ರಯಿಸಬೇಕು ಅಂತ ಇಷ್ಟು ಹೇಳಿದರು. ಈಗ ವಾದಿರಾಜರು ಈ ಗ್ರಂಥವನ್ನು ಬರೆದಾಗ ನಾನು ನಿನ್ನೆ ಒಂದು ಮಾತು ಹೇಳಿದೆ. ಭಾಗವತದ ದಶಮಸ್ಕಂದಕ್ಕೆ ಒಂದು ರೀತಿಯಾದಂತಹ ವಿಶೇಷವಾದಂತಹ ವ್ಯಾಖ್ಯಾನ ರೀತಿಯಲ್ಲೇನೇ ಇದೆ ಅಂತ ಹೇಳಿದ್ದೆ. ವ್ಯಾಖ್ಯಾನ ರೀತಿಯಲ್ಲೇ ಇರೋದೇ ನಿಜ ಆಯಿತು ಅಂತಂದರೆ ಅಲ್ಲಿರುವ ವಿಷಯದ ಬಗ್ಗೆ ಮಾತಾಡಬೇಕು. ವಾದಿರಾಜರು ಆ ವಿಷಯವನ್ನು ನಿರೂಪಣೆ ಮಾಡ್ತಾರೆ. ಈ ಗ್ರಂಥ ಹೊರಟಿದ್ಯಾಕೆ ಅಂತಂದರೆ ಭಗವಂತನ ಸರ್ವೋತ್ತಮ ಗುಣವನ್ನು ಹೇಳಲಿಕ್ಕೆ. ಭಗವಂತನ ಸರ್ವೋತ್ತಮ ಗುಣವನ್ನು ಹೇಳಬೇಕಾದ್ರೆ ಭಗವಂತನ ಪರಿಚಯ ಎಲ್ಲರಿಗೂ ಆಗಬೇಕು. ಭಗವಂತ ಎಲ್ಲೋ ಆಕಾಶದಲ್ಲಿ ಕೂತಿದ್ದ ಅಂತಂದರೆ ನಮಗೆ ಅವನ ಪರಿಚಯ ಆಗೋದಿಲ್ಲ. ಭಗವಂತ ಈಗ ಭೂಮಿಗೆ ಬರಬೇಕಾದಂತಹ ಸಮಯ, ಅದಕ್ಕೆ ಒಂದು ಕಾರಣ ಬೇಕು. ಹೇಗೆ ಅಂತಂದರೆ ಭಗವಂತ ಬರಬೇಕು ಅಂತಂದರೆ ಅದಕ್ಕೊಂದು ಕಾರಣ ಬೇಕು ಅಂತಿಲ್ಲ. ನಮ್ಮನ್ನೆಲ್ಲ ಅನುಗ್ರಹ ಮಾಡಲಿಕ್ಕೆ ಅವಶ್ಯವಾಗಿ ಬರಬಹುದು. ಆದರೂ ಕೂಡ ಅನಿಮಿತ್ತವಾಗಿ ಬಂದಾಗ ಬೆಲೆ ಕಡಿಮೆ. ಯಾರೋ ಕರೆದಿಲ್ಲ ಅಂತಂದ್ರೆ ಬಂದ್ರಾ ಬನ್ನಿ ಅಂತಂದ್ಬಿಡ್ತಾರೆ. ನಮ್ಮನೇಲಿ ಏನಾದರೂ ಶ್ರಾದ್ದಗೆ ಇದ್ದಾಗ ಬ್ರಾಹ್ಮಣರು ಬಂದ್ಬಿಟ್ರೆ ಬರಬೇಕು ಅಂತ ಅವರಿಗೆ ಆಸನ ಹಾಕಿದ್ದೇನು, ಅರ್ಘ್ಯಪಾದಗಳನ್ನು ಕೊಟ್ಟಿದ್ದೇನು. ಅವರ ಬೆಲೆ ಅವರ ಅಭಾವ ಇದ್ದಾಗ ಗೊತ್ತಾಗ್ತದೆ. ಅವರನ್ನು ನಾವು ಕರೆಸಿದಾಗ ಅವರ ಬೆಲೆ ಹೆಚ್ಚಾಗಿ ಗೊತ್ತಾಗ್ತದೆ. ಭಗವಂತ ಹಾಗೆ ಬರಬಹುದು, ಆದರೂ ಕೂಡ ನಿಮಿತ್ತಪೂರ್ವಕವಾಗಿ ಕರಿಬೇಕಾಗಿದೆ. ಆ ನಿಮಿತ್ತ ಒಂದು ಸರಿಯಾಗಿ ಸಿಕ್ಕಿದೆ. ಏನಪ್ಪ ಅಂತಂದರೆ, ಭೂಮಿಯಲ್ಲಿ ಅನೇಕ ಪಾಪಿಗಳಾಗಿದ್ದಾರೆ, ಬಹಳ ಜನ ಪಾಪಿಗಳಾಗಿದ್ದಾರೆ.
ಆ ಪಾಪಿಗಳಿಂದ ಈ ಭೂಮಿಗೆ ಭಾರ ಆಗಿದೆ. ಅಲ್ಲ ರೀ, ಭೂಮಿಗೆ ಏನ್ರಿ ಭಾರ? ಮನುಷ್ಯರಿಂದ ಏನು ಭಾರ ಆಗ್ಲಿಕ್ಕೆ ಸಾಧ್ಯ? ಫಿಸಿಕಲಿ ಅಲ್ಲ ರೀ, ಫಿಸಿಕಲಿ ಭಾರವನ್ನು ತಡ್ಕೊಳ್ಳಿಕ್ಕೆ ಭೂದೇವಿಗಿಂತ ಸಮರ್ಥರಾದಂತಹ ವ್ಯಕ್ತಿ ಮತ್ತೊಬ್ಬರಿಲ್ಲೇ ಇಲ್ಲ. ಸಹನಾಶೀಲತೆ ಮಂದರ ಪರ್ವತಗಳು, ಹಿಮಾಲಯ ಪರ್ವತಗಳಿಗಿಂತನೂ ಭಾರನಾ ಮನುಷ್ಯರ ಭಾರ? ಸರ್ವಥಾ ಅಲ್ಲ. ಭೂದೇವಿಗೆ ಯಾವ ರೀತಿಯಾದಂತಹ ಭಾರ ಆಗಿದೆ ಅಂತಂದ್ರೆ, ತನ್ನ ಸ್ವಾಮಿಯಾದಂತಹ ಪರಮಾತ್ಮನನ್ನ ಬೈಯೋರು ಜಾಸ್ತಿ ಆಗಿಬಿಡ್ತಾರ್ರಿ. ಆ ಬೈಯೋರು ಜಾಸ್ತಿ ಆಗಿರೋದ್ರಿಂದ ಆ ತಾಯಿಗೆ ಸಹಿಸ್ಕೊಳ್ಳಿಕ್ಕಾಗಿಲ್ಲ. ಎಂಥ ತಾಯಿಗಾದರೂ ತನ್ನ ಮಕ್ಕಳು ಎಂಥ ತಪ್ಪು ಮಾಡಿದ್ರು ಸಹಿಸ್ಕೊಂಡ್ಬಿಡ್ತಾಳೆ. ಆದರೆ ಪಾಪಿಯಾದಂತಹ ಮಗ ಹುಟ್ಟಿದ ಅಂತಂದ್ರೆ ಸಹಿಸ್ಕೊಳ್ಳಿಕ್ಕಾಗೋದಿಲ್ಲ. ಎಂಥ ಮಗ ಹುಟ್ಟುಬಿಟ್ಟ ಅಂತ ದುಃಖ ಪಡ್ತಾಳೆ. ಎಲ್ಲರೂ ಕೂಡ ಒಂದಲ್ಲ ಒಂದು ರೀತಿಯಾಗಿ ಭೂತಾಯಿಗೆ ನಾವು ಮಕ್ಕಳೇ ಹೌದು. ಈ ಮಕ್ಕಳು ತಾವು ಪಾಪಿಗಳಾಗಿದ್ದನ್ನ ಸಹಿಸ್ಕೊಳ್ಳಿಕ್ಕೆ ಆಗ್ತಲ್ಲ. ಯಾವ ರೀತಿಯಾದಂತಹ ಪಾಪ ಮಾಡ್ತಾರೆ? ತನ್ನ ಸ್ವಾಮಿಯನ್ನೇ ಬೈತಾ ಇದ್ದಾರೆ. ಪತಿವ್ರತ ಸ್ತ್ರೀಯರಿಗೆ ತನ್ನ ಗಂಡನನ್ನ ಬೈಯೋದನ್ನ ಕೇಳಿದ್ರೆ ಬರೋದೇ ಇಲ್ಲಂತೆ. ಮುಕುಂದ ವಿದ್ವೇಷಿ ಭರಾಭಿನುನ್ನ ಬಭೂವಸಾ ಕ್ಷಾಂತಿ ಯುತಾಪಿ ಖಿನ್ನ ತಥಾಹಿ ಲೋಕೆ ಪತಿನಿಂದಕೇಭ್ಯ ಪತಿವ್ರತಾನಾಂ ಅಪರಹ್ವ ಭಾರಃ. ಅಂದ್ರೆ ವಾದಿರಾಜರು ಕೆಲವು ವಿಷಯಗಳನ್ನ ಸೂಕ್ತಿ ರೀತಿಯಾಗಿ ತಿಳಿಸ್ಕೊಡ್ತಾರೆ. ಸೂಕ್ತಿ ಅಂತಂದ್ರೆ ಸುಭಾಷಿತ ರೀತಿಯಾಗಿ. ತಥಾಹಿ ಲೋಕೆ ಪತಿನಿಂದಕೇಭ್ಯ ಪತಿವ್ರತಾನಾಂ ಅಪರಹ್ವ ಭಾರಃ. ಇದು ಈ ಸಮಯಕ್ಕೂ ಸರಿಯಾಗಿದೆ. ಅಷ್ಟೇ ಅಲ್ಲದೇನೆ ಜಗತ್ತಿನಲ್ಲಿ ಯಾರು ತಾನೇ ತನ್ನ ಪತಿಯನ್ನ, ಸ್ವಾಮಿಯನ್ನ ಬೈದ್ರೆ ಸಹಿಸ್ಕೋತಾರೆ? ಆ ಸ್ವಾಮಿ ತನ್ನ ಗಂಡ ಆಗಿದ್ದ ಅಂತಂದ್ರೆ ಇನ್ನೂ ಹೆಚ್ಚಾದಂತಹ ಪ್ರೀತಿ. ಅವರನ್ನ ಬಯಸ್ಲಿಕ್ಕೆ ಯಾರೂ ಕೂಡ ಒಪ್ಕೊಳ್ಳೋದಿಲ್ಲ. ಪತಿವ್ರತೆಯಾದಂತಹ ಸ್ತ್ರೀ ಎಂದೂ ಒಪ್ಕೊಳ್ಳೋದಿಲ್ಲ. ತಿಂತಾ ಇರೋದು ಭೂತಾಯಿ ಕೊಟ್ಟಂತಹ ಅನ್ನ, ಹಾಕೋತಾ ಇರೋದು ಭೂತಾಯಿ ಕೊಟ್ಟಂತಹ ಬಟ್ಟೆಯನ್ನ, ಭೂತಾಯಿಯಲ್ಲಿ ಬೆಳೆದಂತಹ ಮರದಿಂದ ಬಂದಂತಹ ಕಟ್ಟಿಗೆಯಿಂದ ಮಾಡಿದಂತಹ ಹೋಮ ಹವನಗಳಿಂದ ಬಂದಂತಹ ಹೊಗೆಯಿಂದ ಹುಟ್ಟಿದಂತಹ ಮೋಡಗಳಿಂದ ಸುರಿದಂತಹ ಮಳೆಯಿಂದ ಉಪಕೃತರಾದಂತಹ ನಾವು ಕೊನೆಗೆ ಬೈತಾ ಇರೋದು ಯಾರು? ಈ ಭೂತಾಯಿಯಿಂದ ಇಷ್ಟೆಲ್ಲ ಪಡ್ಕೊಂಡ್ರು ಕೊನೆಗೆ ಬೈತಾ ಇರೋದು ಭೂತಾಯಿಯ ಪತಿಗೆ. ಅದನ್ನ ಸಹಿಸ್ಕೊಳ್ಳಿಕ್ಕಾಗಿಲ್ಲ. ಪತಿವ್ರತಾನಾಂ ಅಪರಹ್ವ ಭಾರಃ. ಅದಕ್ಕಿಂತ ಮತ್ತೊಂದು ದುಃಖ ಮತ್ತೊಂದಿಲ್ಲ. ಅದಕ್ಕೋಸ್ಕರ ಬಂದು ಬ್ರಹ್ಮದೇವರ ಹತ್ರ ಕೇಳ್ಕೋತಾರೆ. ಕೇಳಿಕೊಂಡಾಗ ಆ ಬ್ರಹ್ಮದೇವರು ಪರಮಾತ್ಮನ ಹತ್ರ, ಕ್ಷೀರಾಬ್ಧಿಶಾಹಿ ಆದಂತಹ ಪರಮಾತ್ಮನ ಹತ್ರ ಹೋಗೋಣ ಅಂತ ಹೇಳ್ತಾರೆ. ಪದ್ಮಪುರಾಣದಲ್ಲಿ ಒಂದು ವಿಷಯ ಹೇಳ್ತಾರೆ. ಭಗವಂತ ಇಡೀ ಭೂಮಿಯನ್ನ ಸೃಷ್ಟಿ ಮಾಡಿದಾಗ, ಇಡೀ ವಿಶ್ವವನ್ನು ಸೃಷ್ಟಿ ಮಾಡಿದಾಗ ಭೂಮಿ ಮೇಲೆ 4 ವಿಷಯಗಳನ್ನು ಪ್ರಪ್ರಥಮವಾಗಿ ಸೃಷ್ಟಿ ಮಾಡ್ತಾನಂತೆ. ಮೊದಲಿಗೆ ಬ್ರಾಹ್ಮಣನನ್ನ ಸೃಷ್ಟಿ ಮಾಡ್ತಾನಂತೆ, ಅದಾದ್ಮೇಲೆ ವೇದವನ್ನ, ಅದಾದ್ಮೇಲೆ ಗೋವುಗಳನ್ನ, ಅದಾದ್ಮೇಲೆ ಯಜ್ಞವನ್ನ. ಒಂದಕ್ಕೊಂದು ಇಂಟರ್ಲಿಂಕ್ ಇದೆ. ಬ್ರಾಹ್ಮಣನನ್ನ ಸೃಷ್ಟಿ ಮಾಡಿದ ಮೇಲೆ ವೇದವನ್ನ ಸೃಷ್ಟಿ ಮಾಡಿದ. ಯಾಕೆಂದ್ರೆ ಉಚ್ಚಾರಣೆ ಮಾಡ್ಲಿಕ್ಕೆ ಒಬ್ರು ಬೇಕು ಅಂತ. ಅಷ್ಟಾದ್ಮೇಲೆ ಗೋವುಗಳನ್ನ ಸೃಷ್ಟಿ ಮಾಡಿದ. ಯಾಕೆಂದ್ರೆ ಬ್ರಾಹ್ಮಣರು ಅದನ್ನ ಸಾಕಿ ಸಲಹಿ ಅದರಿಂದ ಈ ಹಾಲನ್ನು ಕರೆದು ಅದರಿಂದ ತುಪ್ಪವನ್ನ ಮಾಡಿ ಯಜ್ಞವನ್ನ ಮಾಡ್ತಾರೆ. ಅದಾದ ತಕ್ಷಣ ಯಜ್ಞವನ್ನ ಸೃಷ್ಟಿ ಮಾಡಿದ. ಒಂದಕ್ಕೊಂದು ಇಂಟರ್ಲಿಂಕ್. ಇಷ್ಟು ಮಾಡಿದ್ ಯಾಕೆ ಪರಮಾತ್ಮ ಅಂತಂದ್ರೆ ಪದ್ಮಪುರಾಣ ಹೇಳ್ತದೆ, ಈ ಯಜ್ಞ ಮಾಡೋದ್ರಿಂದ ಇಡೀ ಭೂಮಂಡಲಕ್ಕೆ ಮಳೆ ಅನ್ನೋದು ಆಗ್ತದೆ. ಅದಕ್ಕೋಸ್ಕರ ಪದ್ಮಪುರಾಣ ಕೋಟ್ ಮಾಡ್ತದೆ, ಈ 4ರನ್ನ ಮೊದಲಿಗೆ ಸೃಷ್ಟಿ ಮಾಡಿದಂತೆ. ಅಷ್ಟೇ ಅಲ್ಲದೆ ಗೋವುಗಳನ್ನ ಯಾಕೆ ಸೃಷ್ಟಿ ಮಾಡಬೇಕಿತ್ತು? ಹೋಮವನ್ನು ಯಾಕೆ ಮಾಡಬೇಕು ಅಂತಂದ್ರೆ, ಹೋಮವನ್ನು ಬೇಕಾದ್ರಿಂದ ಮಾಡ್ಬೋದಲ್ಲ ಅಂತಂದ್ರೆ, ಗೋವುಗಳ ತುಪ್ಪ ಆ ಸುರರಿಗೆ ಅಂದ್ರೆ ದೇವತೆಗಳಿಗೆ ಭಾರಿ ಇಷ್ಟ ಅಂತೆ. ಆಜ್ಯಂ ಸುರಾಣಾಂ ಆಹಾರಂ ಅಂತ ಹೇಳಿದ್ದಾರೆ. ದೇವತೆಗಳಿಗೆ ಆಹಾರ ಅಂತಂದ್ರೆ ನಾವಿಟ್ಟಂತಹ ಅನ್ನ ಹೌದೋ ಇಲ್ವೋ ಗೊತ್ತಿಲ್ಲ, ಆದರೆ ಆಜ್ಯ ಅನ್ನೋದೇನಿದೆ, ಹಸುವಿನ ತುಪ್ಪ ಅಂತನ್ನೋದು ದೇವತೆಗಳಿಗೆ ಬಹಳ ಪ್ರೀತಿಯಾದದ್ದು. ಅದಕ್ಕೋಸ್ಕರವಾಗಿ ಆ ಹೋಮದಲ್ಲಿ ಆಹುತಿಯನ್ನಾಗಿ ಹಾಕಬೇಕಾದಂತಹ ಆಜ್ಯವನ್ನ ಸೃಷ್ಟಿ ಮಾಡಬೇಕು ಅಂತಂದ್ರೆ ಗೋವನ್ನು ಸೃಷ್ಟಿ ಮಾಡಬೇಕು. ಹೀಗೆ ಒಂದನ್ನೊಂದು ಸೃಷ್ಟಿ ಮಾಡ್ತಾನೆ ಪರಮಾತ್ಮ. ಅಷ್ಟೇ ಅಲ್ಲದೆ ಈ ಪರಮಾತ್ಮನಿಗೆ ಅತ್ಯಂತ ಇಷ್ಟವಾಗುವಂತಹ 2 ವಸ್ತುಗಳು ಭೂಮಿಯಲ್ಲಿ ಅಂತಂದ್ರೆ ಬ್ರಾಹ್ಮಣ ಮತ್ತೊಂದು ಗೋ. ಅದಕ್ಕೋಸ್ಕರನೇ ಏನ್ ಹೇಳ್ತಾರೆ ಅಂತಂದ್ರೆ, ನಮೋ ಬ್ರಹ್ಮಣ್ಯ ದೇವಾಯ ಗೋಬ್ರಾಹ್ಮಣ ಹಿತಾಯ ಚ ಜಗದ್ಧಿತಾಯ ಕೃಷ್ಣಾಯ ಗೋವಿಂದಾಯ ನಮೋ ನಮಃ ಅಂತ ಹೇಳ್ತಾರೆ.
ಗೋವು ಬ್ರಾಹ್ಮಣರು ಅಂತಂದ್ರೆ ಅಷ್ಟು ಪ್ರೀತಿ ಭಗವಂತನಿಗೆ. ಹಾಗೆ ಗೋಮುಖವಾಗಿ ಏನ್ ಮಾಡ್ತಾರೆ, ಕ್ಷೀರಾಬ್ಧಿಶಾಯಿ ಆದಂತಹ ಪರಮಾತ್ಮನ ಹತ್ರ, ಕ್ಷೀರ ಸಮುದ್ರದ ಹತ್ರ ಹೋಗಿದ್ದಾರೆ. ಇಲ್ಲೊಂದು ವಿಷಯ ಏನು ಅಂತಂದ್ರೆ, ಯಾರ್ಯಾರು ಬೇರೆ ಬೇರೆ ರೀತಿಯಾಗಿ ಹೋಗ್ಬೋದಾಗಿತ್ತು, ಗೋ ರೀತಿಯಾಗಿ ಯಾಕೆ ಹೋಗ್ಬೇಕಾಗಿತ್ತು? ಭಗವಂತನಿಗೆ ಇಷ್ಟ. ಹೌದು. ಇದರಿಂದ ನಮಗೆ ತಿಳಿಸಿಕೊಟ್ಟಂತಹ ಪಾಠ ಏನು? ಪರಮಾತ್ಮನ ಹತ್ರ ಹೋಗ್ತಾ ಇದ್ದಾರೆ. ಈಗ ಪರಮಾತ್ಮನ ಹತ್ರ ಹೋಗ್ಬೇಕಾದಾಗ ಗೋರೂಪವನ್ನು ಧಾರಣೆ ಮಾಡಿ ಹೋಗಿದ್ದಾಳೆ ಭೂದೇವಿ ಅಂತ ಹೇಳಿದರು. ಅಂದ್ರೆ ನಮ್ಮ ಜೀವನದಲ್ಲಿ ಕಲಿಬೇಕಾದಂತಹ ಪಾಠ ಏನು ಅಂತಂದ್ರೆ, ದೇವಸ್ಥಾನಗಳಿಗೆ ಬರಬೇಕಾದಾಗ, ದೇವರ ಸನ್ನಿಧಿಗೆ ಬರಬೇಕಾದಾಗ, ಮೂಲರಾಮ್ ದೇವ್ರ ಪೂಜೆ ನಡೆದಿರುತ್ತೆ, ಪ್ಯಾಂಟ್ ಶರ್ಟ್ ಹಾಕೊಂಡ್ಬರ್ತಾರೆ, ಚೂಡಿದಾರ ಹಾಕೊಂಡ್ಬರ್ತಾರೆ. ಈ ರೀತಿಯಾದಂತಹ ವೇಷಧಾರಿಯನ್ನ ಮಾಡಿ ಬರ್ತಾರೆ. ಅಂದ್ರೆ ಇಲ್ಲಿ ನಮಗೆ ತಿಳಿಸ್ತಾ ಇರುವಂತಹ ವಿಷಯ ಏನು ಅಂತಂದ್ರೆ, ನಾವು ಎಲ್ಲೆಲ್ಲಿಗೆ ಹೋಗ್ಬೇಕು ಅಲ್ಲಲ್ಲಿ ಅದೇ ಥರವಾಗಿ ಹೋಗ್ಬೇಕಾದಾಗ, ನೀವು ಕಂಪ್ನಿಗೆ ಹೋಗ್ಬೇಕಾದಾಗ ಯಾರಾದ್ರೂ ಧೋತ್ರ ಶಲ್ಯ ಉಟ್ಕೊಂಡು ಹೋದ್ರೆ ಒಪ್ಕೊಂಡ್ಬಿಡ್ತಾರ? ನಿಮ್ನ ಹೊರಗೆ ಹಾಕ್ಬಿಡ್ತಾರೆ. ಯಾರೋ ಪಂಡಿತರು ಬಂದಾರ, ಕಳಿಸ್ರಿ ಹೊರಗೆ, ಪೂಜಾರಿ ಬಂದಿದ್ದಾರೆ, ಅವನ್ನ ಹೊರಗೆ ಹಾಕ್ಬಿಡ್ರಿ ಅಂತ ಹೇಳ್ತಾರೆ. ಹೀಗೆ ಅಲ್ಲಲ್ಲಿ ಇರಬೇಕಾದಂತಹ ವೇಷವನ್ನ ಧಾರಣೆ ಮಾಡ್ಲಿಕ್ಕೆ ನಿಮಗೆ ಕಟ್ಟುಪಾಡುಗಳಿದೆ ಅಂತಂದ್ರೆ, ಪರಮಾತ್ಮನನ್ನ ಭೇಟಿ ಮಾಡಬೇಕಾದಾಗ ಅವನಿಗೆ ಆದಂತಹ ಒಂದು ಡ್ರೆಸ್ ಕೋಡ್ ಇಲ್ವಾ? ಅದನ್ನ ಈ ರೀತಿಯಾಗಿ ಭೂದೇವಿ ನಮಗೆ ತಿಳಿಸ್ಕೊಡ್ತಾ ಇದ್ದಾಳೆ. ಪರಮಾತ್ಮನನ್ನ ಭೇಟಿ ಆಗಬೇಕಾದಾಗ ಪರಮಾತ್ಮನಿಗೆ ಇಷ್ಟವಾದಂತಹ ರೂಪವನ್ನು ಧಾರಣೆ ಮಾಡಿ ಕ್ಷೀರಾಬ್ಧಿಶಾಹಿಯಾದಂತಹ ಪರಮಾತ್ಮನ ಹತ್ರ ಹೋಗಿದ್ದಾರೆ. ಒಬ್ಬೊಬ್ರು ಒಂದೊಂದು ರೀತಿಯಾದಂತಹ ವಿಶೇಷವಾದಂತಹ ಆಸನಗಳಿಂದ ಪರಮಾತ್ಮನನ್ನ ಒಲಿಸ್ಕೋಬೇಕು ಅಂತ ತಪಸ್ಸನ್ನ ಮಾಡ್ತಾ ಇದ್ದಾರೆ. ಬ್ರಹ್ಮದೇವರು ಪದ್ಮಾಸನದಲ್ಲಿ ಕೂತ್ಕೊಂಡು ತಪಸ್ಸು ಮಾಡ್ಲಿಕ್ಕೆ ಶುರು ಮಾಡಿದ ತಕ್ಷಣ ಅವರಿಗೆ ಪದ್ಮಾಸನ ಅಂತಾನೆ ಹೆಸರು ಬಂದ್ಬಿಡ್ತಂತೆ. ಅಂದ್ರೆ ವಾದಿರಾಜರ ಕಾವ್ಯ ಶೈಲಿ ಇದು. ಒಂದು ವಿಷಯ ಇದು ಇದ್ದದ್ದೇ ಅದನ್ನ ಉತ್ಪ್ರೇಕ್ಷೆ ಮಾಡಿ ಹೇಳೋದು. ಅನಾದಿ ಕಾಲದಿಂದಲೂ ಕೂಡ ಬ್ರಹ್ಮದೇವರು ಪರಮಾತ್ಮನ ಹೊಕ್ಕಳಿನಿಂದ ಪದ್ಮಾಸನರಾಗೇ ಹುಟ್ಟಿದ್ದಾರೆ. ಅದು ಎಲ್ಲರಿಗೂ ತಿಳಿದ ವಿಷಯ. ಆದರೆ ಕವಿ ಸಮಯ ಅನ್ನೋದು ಹೇಗಿರುತ್ತೆ ಅಂತಂದ್ರೆ, ಅದನ್ನ ತಿಳಿಸುವಂತಹ ರೀತಿ ಮತ್ತೊಂದೇ ಆಗಿರುತ್ತೆ. ಬ್ರಹ್ಮದೇವರು ವಾಸ್ತವಿಕವಾಗಿ ಪದ್ಮಾಸನರು ಹೌದೇ ಹೌದು. ಆದರೆ ವಾದಿರಾಜರು ಹೇಳ್ತಿರೋ ರೀತಿ ಯಾವುದು ಅಂತಂದ್ರೆ, ಈ ಬ್ರಹ್ಮದೇವರು ಕ್ಷೀರಾಬ್ಧಿಶಾಹಿ ಆದಂತಹ ಪರಮಾತ್ಮನನ್ನ ಒಲಿಸ್ಕೊಳ್ಳಿಕ್ಕೋಸ್ಕರವಾಗಿ ಪದ್ಮಾಸನದಲ್ಲಿ ಕೂತ್ಕೊಂಡಿದ್ರು, ಅಖಂಡವಾಗಿ ಕೂತಿದ್ರು. ಅದಕ್ಕೋಸ್ಕರ ಅವತ್ತಿಂದ ಅವ್ರಿಗೆ ಪದ್ಮಾಸನ ಅಂತಾನೆ ಹೆಸರು ಬಂದ್ಬಿಡ್ತು ಅಂತ ಉತ್ಪ್ರೇಕ್ಷೆ ಮಾಡ್ತಾ ಇದ್ದಾರೆ. ಅಷ್ಟೇ ಅಲ್ಲದೇನೆ ರುದ್ರದೇವರ ಬಗ್ಗೆ ಮಾತಾಡ್ತಾರೆ. ರುದ್ರದೇವರು ದಿಗಂಬರರಾಗಿ, ನಮಗೇನು ಸಂಬಂಧನೇ ಇಲ್ಲ, ಪರಮಾತ್ಮ ಅವರಿದ್ರೆ ಸಾಕು. ಪರಮ ವೈಷ್ಣವರಾದಂತಹ ರುದ್ರದೇವರು, ಮನೋನಿಯಾಮಕರಾದಂತಹ ರುದ್ರದೇವರು, ಪರಮಾತ್ಮ ಬಿಟ್ಟರೆ ಇನ್ನೊಂದು ಬೇಡ, ನನಗೆ ಬಟ್ಟೆ ಬಗ್ಗೆನೂ ವಿಚಾರ ಇಲ್ಲ ಅಂತ ನಿಂತು ಬಿಟ್ಟಿದ್ರಂತೆ. ಆದ್ರಿಂದ ಅವ್ರಿಗೆ ದಿಗಂಬರ ಅಂತ ಹೆಸರು ಬಂದ್ಬಿಡ್ತಂತೆ ಅಂತ ಹೀಗೆ ಉತ್ಪ್ರೇಕ್ಷೆ ಮಾಡ್ತಾರೆ. ಅಷ್ಟೇ ಅಲ್ಲದೇನೆ ಇಂದ್ರ ಯಾವ ರೀತಿಯಾಗಿ ಪರಮಾತ್ಮನನ್ನ ಒಲಿಸ್ಕೋಬೇಕು ಅಂತಂದ್ರೆ, ಹೋಮವನ್ನ ಮಾಡಿ ಒಲಿಸ್ಕೋಬೇಕು ಅಂತ ಅನ್ಕೋತಾನೆ. ಅದಕ್ಕೇನೆ ಶತಕ್ರತು ಅಂತ ಹೆಸರು ಬಂತಂತೆ. ದೇವತೆಗಳು ಎಲ್ಲ ನಿದ್ರಾ ಸ್ವಪ್ನಗಳು ಎಲ್ಲವನ್ನ ಬಿಟ್ಬಿಟ್ರಂತೆ. ಅದಕ್ಕೆ ಅವರಿಗೆ ಅಸ್ವಪ್ನ ಅಂತ ಬಂದ್ಬಿಡ್ತಂತೆ. ಹೀಗೆ ಅವರಿಗೆ ಇದ್ದಂತಹ ಹೆಸರನ್ನೇ ಉತ್ಪ್ರೇಕ್ಷೆ ಮಾಡಿ ಹೇಳಲಿಕ್ಕೆ ಶುರು ಮಾಡಿದ್ದಾರೆ ವಾದಿರಾಜರು. ಇಷ್ಟೆಲ್ಲ ಹೇಳಿದ್ರೆ, ದೇವತೆಗಳ ಬಗ್ಗೆ ಮಾತಾಡಿದ್ರು. ಲಕ್ಷ್ಮೀ ದೇವಿಗೆ ಏನಂತ ಹೆಸರು ಬಂತು? ಸರ್ವಂ ಹಸ ಅಂತ ಬಂತಂತೆ. ಅಷ್ಟೇ ಅಲ್ಲದೆ ಅಚಲ ಅಂತ ಬಂತಂತೆ. ಹಸಿವೆ, ನೀರಿಡಿಕೆ ಎಲ್ಲವನ್ನ ಬಿಟ್ಟು ಕೂತಿದ್ಲಂತೆ ಲಕ್ಷ್ಮೀದೇವಿ. ಎಲ್ಲವನ್ನ ಸಹಿಸ್ಕೊಳ್ಳಿಕ್ ಶುರು ಮಾಡಿದ್ಲಂತೆ. ಅದಕ್ಕೋಸ್ಕರ ಅವಳಿಗೆ ಸರ್ವಂಹಸ ಅಂತ ಬಂತಂತೆ. ಅಷ್ಟೇ ಅಲ್ಲದೇನೆ ಹೇಗೆ ಅಂತಂದ್ರೆ ಬೆಟ್ಟದ ಹಂಗೆ ಕೂತ್ಬಿಟ್ಟಿದ್ದಂತೆ, ಅಲ್ಲಾಡ್ತಾ ಇರ್ಲಿಲ್ಲಂತೆ. ಭಗವಂತ ಬಂದ್ರೇನೆ ಮುಂದಿನ ಕೆಲಸ ಅನ್ನೋ ಹಂಗೆ ಕೂತಿದ್ಲಂತೆ. ಅದಕ್ಕೋಸ್ಕರ ಅಚಲ ಅಂತ ಹೆಸರು ಬಂತಂತೆ. ಹೀಗೆ ಅದನ್ನ ವರ್ಣನೆ ಮಾಡ್ತಾರೆ. ವಾಸ್ತವಿಕವಾಗಿ ಅವರಿಗಿದ್ದದ್ದೇ ಹೆಸರು ಅವೆಲ್ಲ. ಕವಿಯ ದೃಷ್ಟಿ ಹೀಗೆ ನಾವು ನೋಡಬಹುದಲ್ಲ ಅಂತ ವಾದಿರಾಜರು ತೋರಿಸ್ತಾರೆ. ಮಹಾಕವಿಗಳಾದಂತಹ ವಾದಿರಾಜರು ತೋರಿಸ್ತಾರೆ. ಇನ್ನ ಬ್ರಹ್ಮದೇವರು ಸಹಸ್ರ ಶೀರ್ಷ ಪುರುಷ ಸಹಸ್ರಾಕ್ಷ ಸಹಸ್ರಪಾತ್, ಹೀಗೆ ಪುರುಷ ಸೂಕ್ತವನ್ನ, ಆ ಪುರುಷ ಸೂಕ್ತೋಕ್ತವಾದಂತಹ ಪರಮಾತ್ಮನನ್ನ ತಪಸ್ಸು ಮಾಡಲಿಕ್ಕೆ ಶುರು ಮಾಡಿದ್ರಂತೆ. ಆ ಪರಮಾತ್ಮನನ್ನ ಒಲಿಸ್ಕೊಳ್ಳಿಕ್ಕೆ ಉಪಯೋಗಿಸಿದಂತಹ ಸೂಕ್ತ ಯಾವುದು ಅಂತಂದ್ರೆ ಪುರುಷ ಸೂಕ್ತ. ಯಾಕೆ ಪುರುಷ ಸೂಕ್ತವನ್ನೇ ಬಳಸ್ಕೊಂಡ್ರು ಅಂತಂದ್ರೆ ಅದಕ್ಕೆ ಕಾರಣ ಹೇಳ್ತಾರೆ. ಓಂಕಾರ ಇದೆ. ಓಂಕಾರದಲ್ಲಿ 3 ಅಕ್ಷರಗಳಿದೆ, ಅ ಉ ಮ. ಈ ಅ ಉ ಮ ಅಕ್ಷರಗಳು
ಎಷ್ಟರ ಶಾರ್ಟ್ಕಟ್ ಅಂತಂದ್ರೆ ಭೂಹು ಭುವಃ ಸ್ವಹ ಅನ್ನುವಂತಹ ವ್ಯಾಹೃತಿ ಮಂತ್ರದ ಶಾರ್ಟ್ಕಟ್. ಇದು ಯಾವುದರ ಶಾರ್ಟ್ಕಟ್ ಅಂತಂದ್ರೆ ಪುರುಷ ಸೂಕ್ತದ ಶಾರ್ಟ್ಕಟ್ ಆಗಿದೆ. ಯಾವುದು? ಭೂಹು ಭುವಃ ಸ್ವಹ. ಈ ಪುರುಷ ಸೂಕ್ತ ಯಾವುದಕ್ಕೆ ಆಗಿದೆ ಅಂತಂದ್ರೆ ಸಮಗ್ರವಾದಂತಹ ವೇದ, ಅನಂತ ವೇದಗಳು, ಅನಂತಾವೈ ವೇದಾಹ, ಅನಂತ ವೇದಗಳ ಶಾರ್ಟ್ಕಟ್ ಆಗಿದೆ ಈ ಪುರುಷ ಸೂಕ್ತ. ಅದಕ್ಕೋಸ್ಕರನೇ ಪರಮಾತ್ಮನನ್ನ ಅರ್ಚನೆ ಮಾಡಲಿಕ್ಕೆ ಮುಖ್ಯವಾಗಿ ಬೇಕಾದಷ್ಟು ಸೂಕ್ತಗಳಿದ್ರೂ ಕೂಡ, ಮನ್ಯ ಸೂಕ್ತ, ಅಂಬರಣಿ ಸೂಕ್ತ ಬೇಕಾದಷ್ಟಿದ್ರೂ ಕೂಡ ಅಭಿಷೇಕ ಸಮಯದಲ್ಲಿ ಪುರುಷ ಸೂಕ್ತವನ್ನು ಹೇಳೋದು ವಿಶೇಷ ಕಾರಣ ಇದೇನೆ. ಯಾಕೆ ಅಂತಂದ್ರೆ ಸಮಗ್ರ ವೇದದ ಒಂದು ಶಾರ್ಟ್ಕಟ್ ಅದು. ಅದಕ್ಕೋಸ್ಕರ ಅದನ್ನು ತಿಳಿದಂತಹ ಬ್ರಹ್ಮದೇವರು ಪುರುಷ ಸೂಕ್ತೋಕ್ತವಾದಂತಹ ಸ್ತೋತ್ರವನ್ನ ಮಾಡಲಿಕ್ಕೆ ಶುರು ಮಾಡ್ತಾರಂತೆ. ಅದಾದ್ಮೇಲೆ ಪರಮಾತ್ಮ ಲಕ್ಷ್ಮೀದೇವಿಗೆ ಗೋಚರನಾಗಿ ಹೇಳ್ತಾನೆ, ಹೀಗೆ ಇದು ಸಮಯ ಬಂದಿದೆ, ನಾನು ಭೂಭಾರ ಹರಣಕ್ಕೋಸ್ಕರವಾಗಿ ನಾನು ಅವತಾರವನ್ನು ಮಾಡ್ತೇನೆ ಅಂತ ಹೇಳ್ತಾರೆ. ಅದಕ್ಕಿಂತ ಮುಂಚೆ ಒಂದು ಆಜ್ಞೆಯನ್ನು ಮಾಡ್ತಾರೆ. ಏನಂದ್ರೆ, ಯಶೋಧಾ ಗರ್ಭದಲ್ಲಿ ಶೇಷದೇವರು ಇರ್ತಾನೆ, ಆ ಶೇಷದೇವರನ್ನ ಸರಿಸಿ ನೀ ಹೋಗಲ್ಲಿರು, ಆಮೇಲೆ ನಾ ಅಲ್ಲಿ ಬಂದು ಹುಡ್ತೀನಿ ಅಂತ ಹೇಳ್ತಾರೆ. ಹೀಗೆ ಲಕ್ಷ್ಮೀದೇವಿಗೆ ದೇವಕಿ ಉದರಲ್ಲಿರುವಂತಹ ಆ ಶೇಷನನ್ನ ಕಳಿಸಿ ರೋಹಿಣಿ ಅಂತಂದ್ರೆ ಈ ನಂದಗೋಪನ ಹೆಂಡತಿಯಲ್ಲಿ ನೀನಿರು, ನಾ ಅಲ್ಲಿಗೆ ಬರ್ತೀನಿ ಆಮೇಲೆ ಅಂತ ಹೇಳ್ತಾರೆ. ಯಾಕೆ ಅಂತಂದ್ರೆ ಮುಂಚೆ ಶೇಷದೇವರ ಅವತಾರ ಮಾಡ್ಲಿಕ್ಕೆ ಕಳಿಸ್ತಾರೆ. ಕಾರಣ ಹೇಳ್ತಾರೆ. ಯಾಕೆ ಅಂತಂದ್ರೆ ಶಯ್ಯಾಂ ಸ್ವಕೀಯಾಂ ಪುರತಃ ಪ್ರಯಾಣಿ, ರಾಜರು ಹೋಗಬೇಕು ಅಂತಂದ್ರೆ ಮುಂಚೆ ಅವರ ಹಾಸಿಗೆಯನ್ನು ಕಳಿಸೋದು ಒಂದು ಪದ್ಧತಿ ಅಂತೆ. ಯಾಕೆ ಅಂತಂದ್ರೆ ಎಲ್ಲಿ ಹೋದ್ರೂ ಸುಖವಾಗಿರ್ಬೇಕಾದಂತಹ ಅವರು ರಾಜ ಚೆನ್ನಾಗಿದ್ದ ಅಂತಂದ್ರೆ ರಾಜ ಕಾಲಸ್ಯ ಕಾರಣಂ, ರಾಜ ಆರಾಮಾಗಿದ್ದ ಅಂತಂದ್ರೆ ಅಲ್ಲಿರುವಂತಹ ಪ್ರಜೆಗಳು ಆರಾಮಾಗಿ ಇರ್ತಾರೆ. ಅದಕ್ಕೋಸ್ಕರವಾಗಿ ಪರಮಾತ್ಮ ಆ ಉದರಕ್ಕೆ ಶೇಷದೇವರನ್ನ ಕಳಿಸಿರ್ತಾರೆ. ಶೇಷದೇವರನ್ನ ಅಲ್ಲಿಂದ ತೆಗೆದು ದುರ್ಗಾದೇವಿಗೆ ಹೇಳ್ತಾರೆ, ಆಜ್ಞಾನ ಮಾಡ್ತಾರೆ, ಅಲ್ಲಿಂದ ಹೋಗ್ತಾರೆ. ಯಾಕೆ ಪರಮಾತ್ಮ ಅವತಾರ ಮಾಡಬೇಕಾಗಿತ್ತು ಅಂತಂದ್ರೆ, ಯಾವಾಗಿದ್ರೂ ಪ್ರೀತಿ ತಮ್ಮ ಮಕ್ಕಳ ಮೇಲೆ, ತಮ್ಮ ಮನೆಯವರ ಮೇಲೆ, ತಮ್ಮ ಸೇವಕರ ಮೇಲೆ ಹೀಗೆ ಪ್ರೀತಿ ಒಂದೊಂದು ಲೆವೆಲಲ್ಲಿ ಇರುತ್ತೆ. ಹೊರಗಿನವ್ರಕ್ಕಿಂತ ಪ್ರೀತಿ ತಮ್ಮ ಮನೆ ಸೇವಕರ ಮೇಲೆ ಇರುತ್ತೆ, ತಮ್ಮ ಮನೆ ಸೇವಕರಿಗಿಂತ ತಮ್ಮ ಮನೆಯವರ ಮೇಲೆ ಇರುತ್ತೆ, ತಮ್ಮ ಮನೆಯವರ ಎಲ್ಲರಿಗಿಂತ ಜಾಸ್ತಿ ತಮ್ಮ ಮಕ್ಕಳ ಮೇಲೆ, ಹೆಂಡತಿ ಮೇಲೆ ಇರ್ತದೆ. ಇದು ಒಂದು ತಾರತಮ್ಯ. ಪರಮಾತ್ಮ ತನ್ನ ಭಕ್ತರ ಮೇಲೆ ಎಲ್ಲರ ಮೇಲೂ ವಿಶೇಷವಾದಂತಹ ಪ್ರೀತಿಯನ್ನ ಮಾಡ್ತಾನೆ. ಯಾಕೆ ಅಂತಂದ್ರೆ ಶಾಪಗ್ರಸ್ತರಾದಂತಹ ಜಯ ವಿಜಯರು 3 ಅವತಾರಗಳನ್ನು ಭೂಮಿ ಮೇಲೆ ಮಾಡಿ ಆ ಎಲ್ಲ ಸತಿಯೂ ಕೂಡ ಪರಮಾತ್ಮನಿಂದನೇ ಸಂಹಾರ ಹೊಂದಿ ವಾಪಸ್ ಅವರ ಡೋರ್ ಕೀಪರ್ ಕೆಲಸಕ್ಕೇನಿದೆ, ಸೆಕ್ಯೂರಿಟಿ ಕೆಲಸ ಏನು ಮಾಡ್ತಿರ್ತಾರಲ್ಲ, ಪರಮಾತ್ಮನ ವೈಕುಂಠ ಲೋಕಕ್ಕೆ ಮಾಡ್ತಾ ಇರುವಂತಹ ಆ ದ್ವಾರಪಾಲನ ಕೆಲಸಕ್ಕೆ ಏನಿರ್ತಾರಲ್ಲ ಅವರು ತನ್ನವರು. ಪರಮಾತ್ಮನು ಒಂದು ವೇಳೆ ನಾವೆಲ್ಲ ನಮ್ಮವರು ತಮ್ಮವರು ಅನ್ಕೊಳ್ಳೋದಲ್ರಿ, ಪರಮಾತ್ಮ ಅನ್ಕೋಬೇಕು ನಮ್ಮವರು ಅಂತ. ಆ ಪರಮಾತ್ಮ ಅವರ ಮೇಲೆ ಅಷ್ಟು ಕರುಣೆ ಮಾಡಿ ಅವನು ನಮ್ಮವರು, ಆ ನಮ್ಮವರಾದವ್ರನ್ನ ವಾಪಸ್ ನಾನು ಕರ್ಕೊಂಡು ಹೋಗ್ಬೇಕು ಅನ್ನೋ ಒಂದೇ ಒಂದು ಕಾರಣಕ್ಕೆ ಬಲಾತ್ ಪ್ರಗೃಹ್ಯ ಸ್ವಕವಾಪಟಾಲು ನಿಶಾಚರೋ ಭೂತಲ ಮೇತ್ಯ ದೃಪ್ತೌ ಮೃತಸ್ಕರೋತೌ ವಿನಿಹತ್ಯ ವಿಷ್ಣುರ್ ನಿಜೋ ನಿಮೀಶನ್ ನಿನಗಾಂ ಗತೋಭೂತ್. ಆ ತನ್ನವರೇ ಆದಂತಹ ಜಯ ವಿಜಯರನ್ನ ಕರ್ಕೊಂಡು ಹೋಗ್ಬೇಕಾಗಿರುತ್ತೆ. ಅದಕ್ಕೋಸ್ಕರ ಪರಮಾತ್ಮ ತಾನಾಗೆ ಬರ್ತಾನಂತೆ. ಹಿರಣ್ಯಾಕ್ಷ, ಹಿರಣ್ಯಕಶಿಪು, ರಾವಣ, ಕುಂಭಕರ್ಣ, ಹಾಗೆ ಶಿಶುಪಾಲ ದಂತವಕ್ತ್ರರನ್ನ ಸಂಹಾರ ಮಾಡಬೇಕು, ಕರ್ಕೊಂಡು ಹೋಗ್ಬೇಕು ಅಂತ. ಈಗ ಇದು ಕೊನೆಯ ಅವತಾರ ಅವರಿಬ್ರದು. ಯಾರಿಬ್ರದು? ಈ ಜಯ ವಿಜಯರದು ಕೊನೆಯ ಅವತಾರ. ಇವಾಗ ಅವರ ಅವತಾರ ಮುಗಿದು ಕರ್ಕೊಂಡು ಹೋಗ್ಬೇಕು. ಅದಕ್ಕೋಸ್ಕರ ಕೃಷ್ಣ ಪರಮಾತ್ಮ ಬರ್ತಾ ಇದ್ದಾನೆ. ಆ ಪರಮಾತ್ಮ ಅಥೋ ಜಯಂತ್ಯಾ ಮುದಭೂನ್ ನಿಶೀಥೆ ಉದರೋ ದಯಾದ್ರೇಹೇ ದಿಗಷ್ಟಕೆ ರಾತ್ರಿ ಚರಾನ್ ಜಿಗೀಶೋಹೋ ತಿಥಿರ್ನಿಶಾಸ ಚ ಗುಣೋಚಿತ ಇವ. ಪರಮಾತ್ಮ ರೋಹಿಣಿ ನಕ್ಷತ್ರದಂದು ಶ್ರಾವಣ ಮಾಸದಲ್ಲಿ ಕೃಷ್ಣ ಪರಮಾತ್ಮ ಹುಟ್ಟುತ್ತಾ ಇದ್ದಾನೆ. ಹುಟ್ಟಿದ ತಕ್ಷಣ ಭಾಗವತದಲ್ಲಿ ಅದನ್ನು ವರ್ಣನೆ ಮಾಡ್ತಾರೆ. ತಮದ್ಭುತಂ ಬಾಲಕಮಂಬುಜೇಕ್ಷಣಂ ಚತುರ್ಭುಜಂ ಶಂಖ ಗದಾಯುಧಾಂ ಶ್ರೀವತ್ಸಲಕ್ಷ್ಮಂ ಗಲಶೋಭಿತ ಕೌಸ್ತುಭಂ ಪೀತಾಂಬರಂ ಸಾಂದ್ರ ಪಯೋಧ ಸೌಭಗಂ ಮಹಾರ್ಹ ವೈಡೂರ್ಯ ಕಿರೀಟಕುಂಡಲ ತ್ವಿಷಾ ಪರಿಷ್ವಕ್ತ ಸಹಸ್ರಕುಂತಲಂ ಉದ್ದಾಮ ಕಾಂಚಂಗದ ಕಂಕಣಾದಿಭಿ ವಿರೋಚಮಾನಂ ವಸುದೇವ ಐಕ್ಷತ. ವಸುದೇವ ಪರಮಾತ್ಮನನ್ನ ಹೀಗೆ ನೋಡ್ತಾನೆ. ಪರಮಾತ್ಮನ ಅವತಾರ ಆಗಿದೆ.
ಅವತಾರ ಆಗಿದ್ದು ಎಲ್ಲ ಕಡೆ ಪ್ರಸಿದ್ಧ, ಅದೇನು ದೊಡ್ಡ ವಿಷಯ ಅಲ್ಲ. ಈ ವಿಷಯವನ್ನ ಎಲ್ಲ ಕಡೆ ಹೇಳೇ ಹೇಳ್ತಾರೆ. ಆದರೆ ವಾದಿರಾಜರು ಇದನ್ನ ಉತ್ಪ್ರೇಕ್ಷೆಯನ್ನು ಮಾಡ್ತಾರೆ. ಕೃಷ್ಣ ಹುಟ್ಟಿದ್ಯಾವತ್ತು ಅಷ್ಟಮಿ ದಿವಸ ಹುಟ್ಟಿದ. ಯಾವಾಗ ಹುಟ್ಟಿದ? ರಾತ್ರಿನೇ ಹುಟ್ಟಿದ. ಯಾಕೆ ಅಂತಂದ್ರೆ, ಅಷ್ಟಮಿ ಅಂತಂದ್ರೆ ಎಷ್ಟು ದಿಕ್ಕುಗಳಿದೆ? 8 ದಿಕ್ಕುಗಳಿದೆ. 8 ದಿಕ್ಕಲ್ಲಿರುವಂತಹ ದೈತ್ಯರನ್ನ ಸಂಹಾರ ಮಾಡ್ತೀನಿ ಅನ್ನೋದಕ್ಕೋಸ್ಕರವಾಗಿ ಅಷ್ಟಮಿ ದಿವಸ ಹುಟ್ಟತಾನಂತೆ. ಇನ್ನ ರಾತ್ರಿ ಹುಟ್ಟಿದ್ಯಾಕೆ ಅಂತಂದ್ರೆ, ನಿಶಾಚರರು ಅಂತಂದ್ರೆ ರಾತ್ರಿಯಲ್ಲಿ ಓಡಾಡುವಂತಹ ರಾಕ್ಷಸರು. ಆ ರಾಕ್ಷಸರನ್ನ ಸಂಹಾರ ಮಾಡ್ತೀನಿ ಅಂತ ತೋರಿಸ್ಲಿಕ್ಕೋಸ್ಕರವಾಗಿ ಪರಮಾತ್ಮ ರಾತ್ರಿಯಲ್ಲಿ ಹುಟ್ಟತಾನಂತೆ. ಹೀಗೆ ಪರಮಾತ್ಮ ಹುಟ್ಟಿದ್ದಕ್ಕೆ ದಿಕ್ಕುಗಳಲ್ಲಿ ಎಲ್ಲ ಕಡೆ ಸಂತೋಷ ಪಟ್ಟವಂತೆ. ದಿಕ್ಕುಗಳೆಲ್ಲ ಪೂರ್ವ, ಪಶ್ಚಿಮ, ಉತ್ತರ, ದಕ್ಷಿಣ, ಮೇಲೆ, ಕೆಳಗೆ, ಈಶಾನ್ಯ, ನೈಋತ್ಯ ಎಲ್ಲ ದಿಕ್ಕುಗಳು ಕೂಡ ಸಂತೋಷ ಪಟ್ಟವಂತೆ. ಯಾಕೆ ಅಂತಂದ್ರೆ, ನಾಳೆ ಕೃಷ್ಣ ಓಡಾಡ್ಲಿಕ್ಕೆ ಶುರು ಮಾಡಿದ್ಮೇಲೆ ಪರಮಾತ್ಮ ಪೂರ್ವ ದಿಕ್ಕಿಗೆ ಹೋದ, ಪರಮಾತ್ಮ ಪಶ್ಚಿಮ ದಿಕ್ಕಿಗೆ ಹೋದ, ದಕ್ಷಿಣ ದಿಕ್ಕಿಗೆ ಹೋದ. ಹೀಗೆ ದಿಕ್ಕುಗಳಲ್ಲಿ ಪರಮಾತ್ಮ ಹೋದ ಅಂತ ಹೇಳಿದಾಗ ಪರಮಾತ್ಮ ದಿಕ್ಕಿಗೆ ಹೋದ. ಪರಮಾತ್ಮನೇ ದಿಕ್ಕಿರೋರು ಬೇರೆ ಎಷ್ಟು ಜನ ಇದ್ದಾರೆ. ಪರಮಾತ್ಮ ಈ ದಿಕ್ಕಿಗೆ ಹೋದ ಅಂತಂದಾಗ ಪರಮಾತ್ಮನ ಪೂರ್ವಕವಾಗಿ ಆ ದಿಕ್ಕಿಗೆ ಹೆಸರು ಬಂತು. ನಾಳೆ ಆ ದಿಕ್ಕಿಗೆ ಕೀರ್ತಿ ಬರುತ್ತೆ ಅನ್ನೋದಕ್ಕೋಸ್ಕರವಾಗಿ ಆ ದಿಕ್ಕುಗಳೆಲ್ಲ ಸಂತೋಷ ಪಟ್ಟುವಂತೆ. ಚಂದ್ರವಂಶದಲ್ಲಿ ಹುಟ್ಟಿದ್ದಕ್ಕೆ ಚಂದ್ರನಿಗೆ ಒಂಚೂರು ಮಾತ್ಸರ್ಯ ಬಂತಂತೆ. ಉತ್ಪ್ರೇಕ್ಷೆ ಹೇಗೆ ಮಾಡ್ತಾರೆ ನೋಡಿ ವಾದಿರಾಜರು. ವಾಸ್ತವಿಕವಾಗಿ ಚಂದ್ರನಿಗೂ ಕೂಡ ಸಂತೋಷನೇ. ಯಾಕೆ ಅಂತಂದ್ರೆ, ತನ್ನ ಸಮಯದಲ್ಲಿ ಕೃಷ್ಣ ಅವತಾರ ಮಾಡಿದ್ದಾನೆ ಅನ್ನೋದಕ್ಕೆ ಸಂತೋಷ ಪಟ್ಟ. ಆದ್ರೆ ಅದನ್ನ ಒಂಚೂರು ಉತ್ಪ್ರೇಕ್ಷಾ ಮೂಲಕವಾಗಿ ವಾದಿರಾಜರು ಹೇಳ್ತಾರೆ. ಯಾಕೆ ಅಂತಂದ್ರೆ, ಕೃಷ್ಣ ಹುಟ್ಟೋಕ್ಕಿಂತ ಮುಂಚೆ ಚಂದ್ರನಿಗಿಂತ ಸುಂದರವಾದಂತಹ ಪ್ರಸಿದ್ಧ ವ್ಯಕ್ತಿ ಮತ್ತೊಂದು ಇರಲೇ ಇರಲಿಲ್ಲ. ಚಂದ್ರನಿಗೆ ಇವಾಗ ಮಾತ್ಸರ್ಯ ಬಂದ್ಬಿಡ್ತಂತೆ. ನನ್ನಕ್ಕಿಂತ ಸುಂದರವಾದಂತಹ ವ್ಯಕ್ತಿ ಮತ್ತೊಬ್ಬ ಇದ್ದಾನೆ ಅಂತ ಪ್ರಸಿದ್ಧಿ ಬಂದ್ಬಿಡ್ತದಲ್ಲ, ಅದ್ ನಂಗೆ ತಡ್ಕೊಳ್ಳಿಕ್ಕೆ ಆಗೋದಿಲ್ಲ ಅಂತ ಮೋಡಗಳಿಂದ ಮುಚ್ಕೊಂಡ್ಬಿಟ್ನಂತೆ. ಅಂದ್ರೆ ಹೀಗೆ ಮೋಡ ಕವಿದ ವಾತಾವರಣ ಇತ್ತು, ಮಳೆ ಬರುವಂತಹ ಸೂಚನೆ ಇತ್ತು. ಅದನ್ನ ವಾದಿರಾಜರು ಹೀಗೆ ವರ್ಣನೆ ಮಾಡ್ತಾರಂತೆ. ಚಂದ್ರನಿಗೆ ಮಾತ್ಸರ್ಯ ಆಯಿತು ಅಂತ ತನ್ನನ್ನು ತಾನು ಮೋಡದಿಂದ ಮುಚ್ಚಿಕೊಂಡ ಅಂತ ಹೀಗೆ ವರ್ಣನೆ ಮಾಡ್ತಾರೆ. ಹೀಗೆ ಎಲ್ಲರಿಗೂ ಕೂಡ ಸಂತೋಷ ಆಗ್ತಾ ಇದೆ. ಯಾಕೆ ಅಂತಂದ್ರೆ, ತಥಾಹಿ ತುಷ್ಟಿರ್ಭುವಿ ಕಸ್ಯ ನ ಸ್ಯಾತ್ ಅದೃಷ್ಟಪೂರ್ವಸ್ಯ ನಿರೀಕ್ಷಣೇನ. ವಾದಿರಾಜರು ಹೇಳ್ತಾರೆ, ಎಂದಿಗೂ ನೋಡದ ವಸ್ತು ಏನಾದ್ರೂ ಕಣ್ತು ಅಂತಂದ್ರೆ ಯಾರಿಗೆ ತಾನೇ ಸಂತೋಷ ಆಗಲ್ರಿ? ಜೀವನದಲ್ಲಿ ಒಂದು ದಿವಸ ಒಂದು ವ್ಯಕ್ತಿ ಒಂದು ಕಡೆ ಧಾರ್ಮಿಕವಾದಂತಹ ಕೆಲಸಕ್ಕೆ ಹೋಗಿರೋದಿಲ್ಲ. ಅಂತಹ ವ್ಯಕ್ತಿ ಬಂದು ಪ್ರವಚನ ಕೂತ್ ಬಿಡ್ತಾನೆ ಅಂತಂದ್ರೆ ನೋಡಿದಾಗ ಭಾರಿ ಸಂತೋಷ ಆಗ್ಬಿಡುತ್ತೆ. ಬಂದ್ರಲ್ಲಪ್ಪ ಇವರು ಅಂತಂದು. ಅಂದ್ರೆ ಇದು ಸಣ್ಣ ದೃಷ್ಟಾಂತ ಅಷ್ಟೇ. ವಾಸ್ತವಿಕವಾಗಿ ಹಿಂದೆಂದೂ ನೋಡದಂತಹ ವಸ್ತುವನ್ನು ನೋಡಿದಾಗ ಯಾರಿಗೆ ತಾನೇ ಸಂತೋಷ ಆಗಲ್ಲ ಹೇಳ್ರಿ? ಎಲ್ಲರಿಗೂ ಸಂತೋಷ ಆಗತ್ತೆ. ಪರಮಾತ್ಮ ಹುಟ್ಟಿದ್ದನ್ನ ಕೇಳಿ ಕಂಡು ಎಲ್ಲರಿಗೂ ಕೂಡ ಸಂತೋಷ ಆಗಿದೆ. ದಿಕ್ಕುಗಳಿಗೆ, ಚಂದ್ರನಿಗೆ, ಆಕಾಶಕ್ಕೆ. ಆಕಾಶ ಅಂತೂ ನಗುತ್ತಂತೆ. ನನಗಿಂತನೂ ದೊಡ್ಡದಾದಂತಹ ವ್ಯಕ್ತಿ ಅಷ್ಟೇ ಸಣ್ಣದಾದಂತಹ ಸ್ಥಳದಲ್ಲಿ ಹುಟ್ಟಿದಾನೆ ಇದ್ದಾನೆ ಅಂತಂದ್ರೆ ಎಂಥ ನಗೆಪಾಟ್ಲು ಅಂತ ಹೇಳುತ್ತೆ ಆಕಾಶ. ಹೀಗೆ ಒಬ್ರೊಬ್ರು ಪ್ರತಿಯೊಬ್ಬರು ಕೂಡ ಜಗತ್ತಿನಲ್ಲಿ ಎಲ್ಲರೂ ಸಂತೋಷ ಪಡ್ತಾರೆ. ಸಂತೋಷ ಪಟ್ಟ ಆದ ನಂತರದಲ್ಲಿ ಹುಟ್ತಾನೆ ಈ ವಸುದೇವ ದೇವಕಿಯರ ನಿಗಡ ಬಂಧ ಮೋಕ್ಷವಾಗ್ತದಂತೆ ಅವಕ್ಕೆ. ಅಂದ್ರೆ ಅವು ಬಿಚ್ಕೊಂಡ್ಬಿಡುತ್ತಂತ ತನಗೆ ತಾನೆ. ಹೆಂಗಿದು ಸಾಧ್ಯ? ನಾವು ದೇವರ ಹತ್ರ ಕೇಳ್ಕೋತೀವಿ, ಬಂಧನವ ಪರಿಹರಿಸೋ ಭವವಿದೂರ ಕಂದರ್ಪ ಜನಕ ಕಾರುಣ್ಯದಲ್ಲಿ ಭಕ್ತರ. ಕೇಳ್ಕೋತೀವಿ ಪರಮಾತ್ಮನ ಹತ್ರ ಈ ಬಂಧನ ಬಿಡಿಸೋ ಅಂತ. ಇಡೀ ನಮ್ಮ ಜೀವನದಲ್ಲಿರುವಂತಹ 6 ಅವಿದ್ಯಾ, ಕಾಮ, ಕರ್ಮ, ಲಿಂಗದೇಹ, ಸ್ವಗುಣಾಚ್ಛಾದಿಕ, ಪರಮಾಚ್ಛಾದಿಕ ಅಂತ 6 ಆವರಣಗಳಿರ್ತವೆ. ಈ 6 ಆವರಣಗಳ ಮೇಲೆ ಒಂದಿರ್ತದಂತೆ ಭಗವದಿಚ್ಛಾ ಅಂತ. ಏನಂ ಮೋಚಯಾಮಿ ಎನ್ನುವಂತಹ ಒಂದು ಇಚ್ಛಾ ಇರ್ತದಂತೆ. ಈ 6ಅನ್ನೂ ಮುಗಿಸ್ಕೊಂಡ್ಬರಬಹುದಂತೆ ಸ್ವಲ್ಪ ಕಷ್ಟಪಟ್ಟರೆ, ತಪಸ್ಸು ಬಹಳ ಮಾಡಿದ್ರೆ. ಆದ್ರೆ ಭಗವಂತನನ್ನ ಹೊಂದಿ ಅವನ ಇಚ್ಛಾ ಪಡೆಯೋದು ಭಾರಿ ಕಷ್ಟ ಅಂತೆ. ವಾಸ್ತವಿಕವಾಗಿ ಅದು ಆವರಣ ಅಲ್ಲ, ಭಗವದ್ ಇಚ್ಛಾ ಅಷ್ಟೇ. ಏನಂ ಮೋಚಯಾಮಿ ಅನ್ನುವಂತಹ ಒಂದು ಇಚ್ಛಾ ಪರಮಾತ್ಮನಿಗೆ ಬಂತು ಅಂತಂದ್ರೆ ಅವನಿಗೆ ಮೋಕ್ಷಕ್ಕೆ ಹೋಗ್ತಾನಂತೆ ಆ ವ್ಯಕ್ತಿ. ಹಂಗಿದ್ಮೇಲೆ ಪರಮಾತ್ಮ ಬಂದಾಗ ಅವರ ಯತ್ಕಿಂಚಿತ ನಿಗಡ ಅದು ಬಿಚ್ಚೋಗ್ತದೆ ಅಂತನ್ನೋದ್ರಲ್ಲಿ ಏನು ಆಶ್ಚರ್ಯ ಇಲ್ಲ ಅಂತ ಹೇಳ್ತಾರೆ ವಾದಿರಾಜರು.
ಇನ್ನ ವಾಸುದೇವ ಅಂತ ಅವನನ್ನು ಕರೀತಾರೆ. ಯಾಕೆ ಅಂತಂದ್ರೆ ವಸುದೇವಸ್ಯ ಅಪತ್ಯಂ ಪುಮಾನ್ ವಾಸುದೇವ, ವಸುದೇವನ ಮಗ ಆದ್ರಿಂದ ಅವನಿಗೆ ವಾಸುದೇವ ಅಂತ ಕರೀತಾರೆ. ಇನ್ನು ಈ ವಾಸುದೇವ ಹುಟ್ತಾನಲ್ಲ, ಈ ಹುಟ್ಟಿದಾಗ ಪುತ್ರ ಅಂತ ಹುಟ್ಟುತ್ತಾರೆ. ಪುತ್ರ ಅಂತ ಯಾಕೆ ಕರೀತಾರೆ ಅಂತಂದ್ರೆ, ಯಾವ ಮಗ ಪುತ್ ಅನ್ನುವಂತಹ ಒಂದು ನರಕ ಇದೆ, ಆ ಪುತ್ ಅನ್ನುವಂತಹ ನರಕದಿಂದ ಯಾರು ತಂದೆಯ ಕಾರ್ಯವನ್ನ ಸರಿಯಾಗಿ ಮಾಡಿ ಎಲ್ಲ ಅವನಿಗೆ ಸದ್ಗತಿಯನ್ನು ತೋರಿಸ್ತಾನೋ ಅವನು ಪುತ್ರ ಅಂತ ಕರೆಸುತ್ತಾನೆ. ಪುತ್ ಅನ್ನುವಂತಹ ನರಕದಿಂದ ಹೊರಗಡೆ ಕರ್ಕೊಂಡ್ಬರ್ಲಿಕ್ಕೆ ಸಾಮರ್ಥ್ಯ ಇರುವಂತಹ ಮಗನನ್ನೇ ಪುತ್ರ ಅಂತ ಕರಿಬೇಕು ಅಲ್ರಿ. ಯಾವ ಪರಮಾತ್ಮನ ನಾಮಸ್ಮರಣೆ ಮಾತ್ರದಿಂದಲೇನೆ ಮೋಕ್ಷನೇ ಬರ್ತದೆ ಅಂತಂದ್ರೆ ಯಾವುದೋ ಒಂದು ನರಕದಿಂದ ಹೊರಗೆ ಬರೋದಿಲ್ಲ ಅಂತಂದ್ರೇನು? ಅಂದ್ರೆ ಇಲ್ಲಿ ವಾದಿರಾಜರು ತಮ್ಮ ಆಶಯವನ್ನು ತಿಳಿಸ್ತಾ ಇದ್ದಾರೆ. ಏನು ಅಂತಂದ್ರೆ, ಪರಮಾತ್ಮ ಅವನಿಗೆ ಪುತ್ರ ಹೇಗಾದ ಅಂತ ಪ್ರಶ್ನೆ ಮಾಡ್ಕೋತಾರೆ. ಪುತ್ರ ಆಗ್ಲಿಕ್ಕೆ ಸಾಧ್ಯನೇ ಇಲ್ರಿ. ಯಾಕೆ ಅಂತಂದ್ರೆ ಅಜನ್ಮ, ಅವನಿಗೆ ಜನ್ಮನೇ ಇಲ್ಲ, ಅವನ ಅಜ. ಪರಮಾತ್ಮ ಯಾವತ್ತಿಗೂ ಹುಟ್ಟೋವನೇ ಅಲ್ಲ. ಯಾರು ಯಾರಿಗೆ ಹುಟ್ಟುತ್ತಾರೋ ಯದೀಯ ರೂಪಂ ಪ್ರಕಟೀಕರೋತಿ ಪಿತಾ ಸ ತಸ್ಯೇತಿ ಹಿ ವೇದವಾದ. ಲೋಕವಾದ ಹೇಗಿದೆ, ಯಾರು ಯಾರಿಗೆ ಹುಟ್ಟುತ್ತಾರೋ ಅವರು ಅವ್ರ ಮಕ್ಕಳು ಅಂತ ಸಾಮಾನ್ಯ ನಿಯಮ. ಪರಮಾತ್ಮ ಯಾರಿಗೂ ಹುಟ್ಟೋದಿಲ್ಲ ಅಂತಂದ್ರೆ ಇವನಿಗೆ ಹೆಂಗ್ ಪುತ್ರ ರೀ ಅಂತಂದು ಪ್ರಶ್ನೆ ಮಾಡ್ಕೊಂಡ್ರೆ ಅವಾಗ ಉತ್ತರ ಹೇಳ್ತಾರೆ. ಪುತ್ರ ಅಂದ್ರೆ ಯಾರು? ಪುತ್ ಅನ್ನುವಂತಹ ನರಕದಿಂದ ಹೊರಗಡೆ ಕರ್ಕೊಂಡು ಬರೋನು ಅಂತ ಅರ್ಥ. ಹಾಗಾದ್ರೆ ಪರಮಾತ್ಮ ವಸುದೇವನಿಗೆ ಪುತ್ರನೂ ಹೌದು, ಪುತ್ರನೂ ಅಲ್ಲ. ಯಾಕೆ ಪುತ್ರ ಹೌದು? ಯಾಕೆ? ಪುನ್ನಾಮ ನರಕದಿಂದ ಹೊರಗಡೆ ಕರ್ಕೊಂಡ್ ಬರ್ತಾನೆ. ಪುತ್ರ ಯಾಕಲ್ಲ, ಯಾರಿಗೂ ಹುಟ್ಟೋದಿಲ್ಲ ಅಂತಂದ್ರೆ ವಸುದೇವಂಗೆ ಹುಟ್ಟತಾನೆ ಅಂತ ಅನ್ನೋದೇನ್ ಖರೆ? ಅದಕ್ಕೋಸ್ಕರ ಭಗವಂತ ವಸುದೇವನಿಗೆ ಹುಟ್ಟಿಲ್ಲ, ಅವ ಅವತಾರ ಮಾಡಿದ್ದಾನೆ, ಆದರೂ ಕೂಡ ಪುತ್ರ ಅಂತ ಕರೆಸ್ಕೋತಾನೆ. ಯಾಕೆ ಅಂತಂದ್ರೆ ಅವನು ಪುತ್ ಅನ್ನುವಂತಹ ನರಕದಿಂದ ಹೊರಗಡೆ ಕರ್ಕೊಂಡ್ ಬರ್ತಾನೆ. ಆದ್ರಿಂದ ಇನ್ನ ಕೃಷ್ಣ ಪರಮಾತ್ಮ ಹುಟ್ಟಿದ, ಅವನು ಪುತ್ರ ಅಂತ ಕರೆಸಿಕೊಂಡ, ಅವನಿಗೆ ವಾಸ್ತವಿಕವಾಗಿ ಈ ಗರ್ಭವಾಸಾದಿ ದೋಷಗಳಿಲ್ಲ. ಈ ವಿಷಯವೂ ಕೂಡ ಭಾಗವತದಲ್ಲಿ ಬಂದಿದ್ದೆ, ಅದನ್ನೇ ಪದೇ ಪದೇ ಹೇಳ್ತಾ ಇದ್ದೀನಿ. ಭಾಗವತದಲ್ಲಿ ಬಂದಂತಹ ವಿಷಯವನ್ನೇ ವಾದಿರಾಜರು ಉತ್ಪ್ರೇಕ್ಷೆ ಮಾಡಿ ಹೇಳುವಂತಹದ್ದು. ಕೃಷ್ಣನಿಗೆ ವಾಸ್ತವಿಕವಾಗಿ ಯಾವುದೇ ರೀತಿಯಾದಂತಹ ದೋಷಗಳೂ ಇಲ್ಲ, ಗರ್ಭವಾಸ ಅನ್ನುವಂತಹ ದೋಷನೂ ಇಲ್ವೇ ಇಲ್ಲ, ಸರ್ವಥಾ ಇಲ್ಲ ಅಲ್ರಿ. ಮತ್ತೆ ಅವನು ಹೊಟ್ಟೆಯಿಂದ ಹೊರಗಡೆ ಬಂದಲ್ರಿ ಅಂತಂದ್ರೆ ಸುಮ್ಮನೆ ಹೀಗೆ ಒಂದು ಬಾಗಿಲು ತೆಗ್ದಿರುತ್ತೆ, ಅಲ್ಲಿಂದ ಹೊರಗಡೆ ಒಳಗಡೆಯಿಂದ ಹೊರಗಡೆ ಬರ್ತಾನಷ್ಟೇ ಹೊರತು ಆ ಗರ್ಭವಾಸ ಇಲ್ಲಿರಲಿಲ್ಲ. ಅಷ್ಟೇ ಅಲ್ಲದೇನೆ ಆ ಜಾಗ ಶುದ್ಧವಾಗಿರಬೇಕು ಅಂತ ಮೊದಲಿಗೇನೆ ಶೇಷದೇವರನ್ನ ಕಳಿಸಿ ಆಗಿದೆ, ಆ ಜಾಗ ಶುದ್ಧ ಆಗಿದೆ. ಪರಮಾತ್ಮ ಬರಬೇಕು ಅಂತಂದ್ರೆ ನಾವು ಮುಂಚೆನೆ ಏನ್ ಮಾಡ್ತೀವಿ, ಆ ಜಾಗವನ್ನ ಬೆಳೆದು ಸಗಣಿಯನ್ನ ಸಾರಿಸಿ ಮನೆಯಲ್ಲಿ ಹೆಂಗಸರು ಯಾರಿರ್ತಾರೆ ಅವ್ರು ರಂಗೋಲಿಯನ್ನು ಹಾಕಿ ದೀಪ ಹಚ್ಚಿಟ್ಟು ಎಲ್ಲ ಮಾಡಿರ್ತಾರೆ. ಅಂದ್ರೆ ಪರಮಾತ್ಮ ಬರಬೇಕು ಅಂತಂದ್ರೆ ಜಾಗ ಶುದ್ಧವಾಗಿರ್ಬೇಕು. ಈಗ ಜಾಗ ಶುದ್ಧ ಆಗ್ಲಿಕ್ಕೆ ಶೇಷದೇವರು ಬಂದಾಗಿದೆ, ಆ ದಾರಿ ಸುಗಮವಾಗಿದೆ. ಪರಮಾತ್ಮ ಹೀಗೆ ತೆರೆದಂತಹ ಬಾಗಿಲಿಂದ ಹೀಗೆ ಬರ್ತಾನೆ, ಹಾಗೊಳಗು. ಏನ್ರಿ ಏನ್ ಮಾತಾಡ್ತಾ ಇದ್ದೀರಾ? ಒಳಗಡೆ ಬಂದು ಹೊರಗಡೆ ಹೋಗ್ತಾನೆ. ಅದಕ್ಕೆ ವಾದಿರಾಜರಂತಾರೆ, ಅಹೋ ಪಿಶಾಚಾಪಿ ದೇಹಿ ದೇಹೇ ಗತಾಗತಂ ಶಕ್ತಿಯುತ ಲಭಂತೆ ಅನಂತ ಶಕ್ತೇ ಪರಮಸ್ಯ ನಸ್ಯಾತ್ ಕುತೋ ಬಹಿರ್ನಿರ್ಗಮ ಏವ ತರ್ಹಿ ಅಂತ ಕೇಳ್ತಾರೆ. ಎಂಥ ಚಂದ ಮಾತಾಡ್ತಾರೆ ಅಲ್ರಿ. ಒಬ್ಬ ಮನುಷ್ಯ ಇರ್ತಾನೆ, ಹಳ್ಳಿ ಕಡೆ ಎಲ್ಲ ನಾವು ಸಣ್ಣ ಹುಡುಗರಿದ್ದಾಗ ನಮ್ಮ ಅಪ್ಪ ಅಮ್ಮ ಕರ್ಕೊಂಡು ಹೋದಾಗ ನೋಡಿದ್ದು, ಒಬ್ಬರ ಮೈಯಲ್ಲಿ ಯಾವ್ದಾದ್ರು ಗಾಳಿ ಸೇರ್ಕೊಂಡಿದೆ ಅಂತಂದ್ರೆ 100 kg ಗುಂಡು ಕಲ್ಲನ್ನ ತಲೆ ಮೇಲೆ ಎತ್ಕೊಂಡು ಓಡಾಡ್ತಿತ್ತಂತೆ. ಸಾಮಾನ್ಯವಾಗಿದ್ದಂತಹ ವ್ಯಕ್ತಿ ಆ ಕಲ್ಲು ಎತ್ತಲಿಕ್ಕೆ ಆಗೋದಿಲ್ಲ. ಅಂದ್ರೆ ಆ ದೇಹದ ಒಳಗಡೆ ಪಿಶಾಚಿ ಹೋಗಿದೆ, ಅದಕ್ಕೋಸ್ಕರ ಅಷ್ಟು ಶಕ್ತಿ ಬಂದಿದೆ. ಪುನಃ ಯಾವುದೋ ಒಬ್ಬ ಸ್ವಾಮಿಗಳ ಹತ್ರನೋ ಎಲ್ಲೋ ಕರ್ಕೊಂಡು ಹೋಗ್ತಾರೆ, ಅಥವಾ ಯಾವುದೋ ಮಾಂತ್ರಿಕನ ಹತ್ರ ಕರ್ಕೊಂಡು ಹೋಗ್ತಾರೆ, ಛಟ್ ಅಂತ ಹೊಡಿತಾರೆ, ಅವನು ಹೋಗ್ತಾನೆ, ಮತ್ತೆ ಅದೇ ಕಲ್ಲೆತ್ತು ಅಂತಂದ್ರೆ ಆಗೋದಿಲ್ಲ. ಇಲ್ಲಿ ಹೇಳಬೇಕಾದಂತಹ ವಿಷಯ ಏನು ಅಂತಂದ್ರೆ, ಯಾವುದೋ ಒಂದು ಪಿಶಾಚಿಗೇನೆ ಒಂದು ದೇಹದ ಒಳಗಡೆ ಹೋಗಿ ಹೊರಗಡೆ ಬರುವಂತಹ ಸಾಮರ್ಥ್ಯ ಇದೆ ಅನ್ನೋದಾಯ್ತು ಅಂತಂದ್ರೆ, ಅನಂತ ಶಕ್ತಿ ಇರುವಂತಹ ಪರಮಾತ್ಮ, ಅನಂತ ಶಕ್ತಿ ಇರುವಂತಹ ಪರಮಾತ್ಮನಿಗೆ ಯಾವುದೋ ಒಂದು ದೇಹದ ಒಳಗಡೆ ಹೋಗಿ ಬರ್ಲಿಕ್ಕೆ ಸಾಧ್ಯ ಇಲ್ವಾ? ಯಾವ ಪರಮಾತ್ಮನ ಅನುಗ್ರಹದಿಂದ ಶ್ವಾಸೋಚ್ಛ್ವಾಸವಾಯಿತು ಅಂತಂದ್ರೆ ಈ ದೇಹಕ್ಕೆ ಬೆಲೆ, ಈ ದೇಹದಲ್ಲಿ ಪರಮಾತ್ಮ ಇದ್ದಾನೆ ಅನ್ನುವಂತಹ ಒಂದು ಕಾರಣದಿಂದ ಈ ದೇಹಕ್ಕೆ ಬೆಲೆ ಬಂದಿರ್ತದೆ. ಅಂತಹ ಪರಮಾತ್ಮ ಹೊರಗಡೆ ಒಳಗಡೆ ಹೋಗ್ಲಿಕ್ಕೆ ಆಗೋದಿಲ್ಲ ಅಂತಂದ್ರೆ ನಂಬಲಿಕ್ಕೆ ಆಗ್ತದ? ಅವಶ್ಯವಾಗಿ ಆ ಯಶೋದ ದೇವಿಯ ಒಳಗಡೆ, ದೇವಕಿಯ ದೇಹದ ಒಳಗಡೆ ಹೋಗಿ ಪರಮಾತ್ಮ ಹೊರಗಡೆ ಬಂದಿದ್ದಾನೆ ಅಂತನ್ನೋದು ಹೇಳ್ತಾರೆ. ಸರಿ, ಇಲ್ಲಿ ಮತ್ತೊಂದು ಪ್ರಶ್ನೆ ಮಾಡ್ಕೋತಾರೆ ವಾದಿರಾಜರು.
ವಸುದೇವ ದೇವಕಿಯರ ಪುತ್ರ ಹೌದು, ಪುತ್ರ ಅಲ್ಲ ಹೌದು. ಪುತ್ರ ಯಾಕಲ್ರಿ ಅಂತ ಕೇಳ್ತಾರೆ. ಪುತ್ರ ಯಾಕಲ್ಲ ಅಂತಂದ್ರೆ ಅವನು ಅಜನ್ಮ ಅಂತಂದ್ರೆ, ಅಜನ್ಮ ಅಂತೆಲ್ಲ ನೀವು ಕಾರಣ ಹೇಳಬೇಡ್ರಿ ಅಂತ ಹೇಳಿದ್ರು. ಸರಿ, ಹಂಗಾದ್ರೆ ಒಂದು ಪ್ರಶ್ನೆ ವಾದರಾಜರು ಪ್ರಶ್ನೆ ಮಾಡ್ಕೋತಾರೆ. ಯಾವ ವ್ಯಕ್ತಿ ಹುಟ್ಟುತ್ತಾನೋ ಅಂದ್ರೆ ಯಾವ ಕೂಸು ಹುಟ್ಟುತ್ತದೋ ಆ ಕೂಸು ಹುಟ್ಟಬೇಕಾದಾಗ ಹೇಗೆ ಹುಟ್ಟತ್ತೆ? ಬತ್ಲೆಯಾಗಿ ಹುಟ್ಟತ್ತೆ, ಮೈ ಮೇಲೆ ವಿವಸ್ತ್ರವಾಗಿ ಹುಟ್ಟತ್ತೆ ಆ ಕೂಸು. ಕೃಷ್ಣ ಹುಟ್ಟಬೇಕಾದಾಗ ಹೆಂಗೆ ಹುಟ್ಟಿದ? ಕಿರೀಟ, ಚಕ್ರ, ಶಂಖ, ಗದ, ವಜ್ರ ವೈಡೂರ್ಯಗಳಿಂದ ಕಿರೀಟ ಹಾಕೊಂಡು ಹುಟ್ಟಿದಾನೆ. ಈಗಿನ ಕಾಲದಲ್ಲಿ ಒಂದು ಗ್ರಾಮ್ ಬಂಗಾರ ತಗೊಳ್ಳಿಕ್ಕೇನೆ ಕಷ್ಟ. ಪರಮಾತ್ಮ ಹುಟ್ಟಬೇಕಾದಾಗೇನೆ ಗದಾಯುಧ ಎಲ್ಲವನ್ನ ಇಟ್ಕೊಂಡು ಹುಟ್ಟಿದಾನೆ ಪರಮಾತ್ಮ. ಹಾಗಾದ್ರೆ ಲೋಕದಲ್ಲಿ ತಿಳಿದಂತಹ ಒಂದು ಸಂಗತಿ ಏನು ಅಂತಂದ್ರೆ, ತಂದೆಯ ಶಕ್ತಿಯಿಂದ ತಾಯಿಯಲ್ಲಿ ಕೂಸು ಹುಟ್ಟತ್ತೆ. ಹೀಗನ್ನೋದೇ ಆಯ್ತು ಅಂತಂದ್ರೆ, ವಾಸುದೇವನ ಶಕ್ತಿಯಿಂದ ಕೃಷ್ಣ ಪರಮಾತ್ಮ ಹುಟ್ಟಿದಾನೆ ಅಂತಂದ್ರೆ ವಸುದೇವನಿಗೆ ಅಷ್ಟು ಶಕ್ತಿ ಇದೆಯಾ? ಕೃಷ್ಣ ಪರಮಾತ್ಮನಿಗೆ ಕಿರೀಟಾದಿಗಳು ಸಹಿತವಾಗಿ ಹುಟ್ಟಿಸುವಂತಹ ಶಕ್ತಿ ಅವನಿಗಿದೆಯಾ? ಸರ್ವಥಾ ಇಲ್ಲ. ಹಾಗಾದ್ರೆ ಎಲ್ಲಿಂದ ಹೊರಗಡೆ ಬರ್ತಾನೋ ಅವರ ಮಗ ಅಂತ ಹೇಳಬೇಕಿವಾಗ. ವಸುದೇವನ ಶಕ್ತಿಯಿಂದ ಅಂತೂ ಸರ್ವಥಾ ಕೃಷ್ಣ ಪರಮಾತ್ಮ, ಈ ರೀತಿಯಾದಂತಹ ಕೃಷ್ಣ ಪರಮಾತ್ಮ ಹುಡ್ಲಿಕ್ಕೆ ಸಾಧ್ಯ ಇಲ್ಲ. ಇನ್ನು ಏನು ಹೇಳ್ಬೇಕು ನೀವು? ಎಲ್ಲಿಂದ ಹೊರಗಡೆ ಬಂದಿದ್ದಾನೆ ಅಲ್ಲಿಂದ ಅವರ ಮಗ ಅಂತ ಹೇಳಬೇಕು. ಈಗ ತಾಯಿ ಯೋನಿಯಿಂದ ಹೊರಗಡೆ ಬರ್ತಾನೆ ಅನ್ನೋದೇ ಆಯ್ತು ಅಂತಂದ್ರೆ ಅವನಿಗೆ ಅವ್ರ ಮಕ್ಕಳು ಅಂತ. ಹಾಗಾದ್ರೆ ಪರಮಾತ್ಮನ ಹಿಂದಿನ ಅವತಾರ ಯಾವುದು? ನರಸಿಂಹದೇವರ ಅವತಾರ. ನರಸಿಂಹದೇವರು ಎಲ್ಲಿಂದ ಬಂದ್ರು? ವರ ಕಂಭವನ್ನು ಒದೆಯಲು ನರಹರಿಯು ಉಗ್ರ ರೂಪವನ್ನು ತಾಳಿದ. ಹಾಗಾದ್ರೆ ಕಂಭ ಪರಮಾತ್ಮನಿಗೆ ತಾಯಿ ಅಂತ ಆಗ್ಬೇಕಾಗತ್ತೆ, ಆಗ್ಲಿಕ್ಕೆ ಸಾಧ್ಯನಾ? ಸರ್ವಥಾ ಇಲ್ಲ. ಎಲ್ಲಿಂದ ಹೊರಗಡೆ ಬಂದಿರ್ತಾರೆ ಅವರು ಅವರಿಗೆ ತಾಯಿ ತಂದೆ ಅನ್ನೋದು ಹೇಳೋದಾಯ್ತು ಅಂತಂದ್ರೆ ನರಸಿಂಹದೇವರಿಗೆ ಕಂಬನೇ ತಾಯಿ ಅಂತ ಹೇಳಬೇಕಾಗತ್ತೆ. ಹಾಗೆಲ್ಲ ಹೇಳಿಕ್ ಹೋಗ್ಬೇಡ್ರಿ. ಸರ್ವಥಾ ಪರಮಾತ್ಮನಿಗೆ ಹುಟ್ಟಿಲ್ಲ, ಸಾವಿಲ್ಲ. ಅಲ್ಲಿಂದ ಹುಟ್ಟಿದ ಮೇಲೆ ಕೃಷ್ಣ ಪರಮಾತ್ಮ ಗೋಕುಲಕ್ಕೆ ಹೊರಡಬೇಕಾದಂತಹ ಪರಿಸ್ಥಿತಿ. ಹೊರಡಬೇಕಾದಾಗ ಏನಾಗುತ್ತೆ ಅಂತಂದ್ರೆ, ಯಾಕೆ ಹೊರಡ್ತಾನೆ ಅಂತ ಕಾರಣ ಹೇಳ್ತಾರೆ. ಹೊರಡ್ತಾನೆ ಅಂತ ಅನ್ನೋದು ಭಾಗವತದಲ್ಲಿ ಎಲ್ಲ ಕಡೆ ಹೇಳಿದಂತಹ ಮಾತೆ. ಯಾಕೆ ಹೊರಡ್ತಾನೆ ಅಂತಂದ್ರೆ, ಅವನಿಗೆ ಕಂಸ ಕಂಡ್ರೆ ಹೆದರ್ಕಿರಿ ಕೃಷ್ಣಂಗೆ, ಅದಕ್ಕೆ ಹೋಗ್ಬಿಟ್ಟ ಅಂತಂದ್ರೆ ಯಾವನಿಗೆ ಭಯ ರೀ? ಪರಮಾತ್ಮನ ಹೆಸರೇನೆ ಭಯಕೃತ್ ಭಯನಾಶನ. ಭಯ ಹುಟ್ಟಿಸೋನು ಅವನೇ, ಭಯವನ್ನು ನಾಶ ಮಾಡುವನು ಅವನೇ. ಅವನಿಗೆ ಯಾವ ಭಯ ರೀ? ಆದ್ರೆ ಇಲ್ಲಿದ್ದ ಅಂತ ಇಟ್ಕೊಳ್ಳಿ, ಪರಮಾತ್ಮ ತನ್ನ ಸ್ವಶಕ್ತಿಯಿಂದ ತಾನು ದೊಡ್ಡವನ ಆಗಿಬಿಡ್ತಾನೆ. ದೊಡ್ಡವನ ಆದ ಅಂತಂದ್ರೆ ನಾಳೆ ದೊಡ್ಡವನಾದ್ಮೇಲೆ ಕಂಸನನ್ನ ಇಲ್ಲಿ ಸಂಹಾರ ಮಾಡ್ತಾನೆ, ಅಥವಾ ಅವನ ಜಯ ವಿಜಯರ ಅವತಾರಗಳನ್ನು ಸಂಹಾರ ಮಾಡ್ತಾನೆ, ಶಿಶುಪಾಲ ಅವ್ರನ್ನೆಲ್ಲ ಸಂಹಾರ ಮಾಡ್ತಾನೆ. ಆದರೆ ಅವನ ಪರಿವಾರಗಳೆಲ್ಲ ಏನಿದೆಯಲ್ಲ, ಈ ಪೂತನ ಗೀತನ ಎಲ್ಲ ಯಾರಿದ್ದಾರಲ್ಲ ಎಲ್ಲರನ್ನ ಒಬ್ಬರನ್ನು ಬಿಡದೆ ಸಂಹಾರ ಮಾಡಬೇಕು. ಅದು ಇಲ್ಲೇ ಇತ್ತು ಅಂತಂದ್ರೆ ಇವನನ್ನು ಸಂಹಾರ ಮಾಡಿಬಿಟ್ರೆ ಅವರ ನಾಶ ಆಗೋದಿಲ್ಲ. ಅದಕ್ಕೋಸ್ಕರವಾಗಿ ಇಲ್ಲಿಂದ ಹೊರಗಡೆ ಹೋಗ್ತಾನೆ. ಹೊರಗಡೆ ಹೋಗಿ ಅಲ್ಲಿ ಕಾಯ್ತಾನೆ, ದೊಡ್ಡವನಾಗ್ತಾನೆ, ವಾಪಸ್ ಬಂದು ಹೆಣ ಹಾಕ್ತಾನೆ. ಇದು ಕೃಷ್ಣ ಪರಮಾತ್ಮನ ಪ್ಲಾನ್ ಆಗಿತ್ತು. ಅದಕ್ಕೋಸ್ಕರವಾಗಿ ಪರಮಾತ್ಮ ಅಲ್ಲಿಂದ ಗೋಕುಲಕ್ಕೆ ತೆರಳುತ್ತಾನೆ. ಇನ್ನ ಕೃಷ್ಣ ಪರಮಾತ್ಮ ಹೊರಟಿದ್ದಾನೆ. ಹೊರಟ ತಕ್ಷಣ ಬೇಕಾದಷ್ಟು ಅಂತರಗಳು, ಬಾಗ್ಲು ಹಾಕಿದೆ, ಬೀಗ ಹಾಕಿದೆ, ಅದಕ್ಕೆ ಬೇಕಾದಷ್ಟು ಸೆಕ್ಯೂರಿಟಿಗಳನ್ನು ನಿಂತ್ಕೊಂಡಿದ್ದಾರೆ. ಈಟಿ ಭರ್ಜಗಳನ್ನು ಹಿಡ್ಕೊಂಡು, ಕತ್ತಿ ಗುಡಾಣಿಗಳನ್ನು ಹಿಡ್ಕೊಂಡು ಕಾಯ್ತಾ ಇದ್ದಾರೆ. ಯಾರಾದ್ರೂ ಇಲ್ಲಿಂದ ಈ ಕಡೆ ಓಡಾಡಿದ್ರೆ ಹೆಣ ಹಾಕ್ಬಿಡ್ತೀನಿ ಅನ್ನುವಂತಹ ಒಂದು ಭಯ ಹುಟ್ಟಿಸ್ಲಿಕ್ಕೋಸ್ಕರ ನಿಂತ್ಕೊಂಡಿದ್ದಾರೆ. ಒಬ್ರೊಬ್ರು ನೋಡಿದ್ರು ಹೆದರಿಕೆ ಆಗೋಂಗೆ ನಿಂತಿದ್ದಾರೆ. ಈ ಎಲ್ಲ ನಿಂತಿದ್ದಾರೆ. ಕೃಷ್ಣ ಪರಮಾತ್ಮನನ್ನ ವಸುದೇವ ತನ್ನ ತಲೆ ಮೇಲೆ ಇಟ್ಟುಕೊಂಡು ಗೋಕುಲಕ್ಕೆ ಹೋಗ್ಬೇಕು ಅಂತ ಹೊರಳಿಕ್ಕೆ ಶುರು ಮಾಡಿದಾಗ ಇವರೆಲ್ಲ ಭಾರೀ ನಿದ್ದೆ, ಜೋರಾದಂತಹ ನಿದ್ದೆ, ಗಡತ್ತಾದಂತಹ ನಿದ್ದೆಗೆ ಜಾರಿ ಬಿಟ್ಟಿದ್ದಾರೆ. ಬರ್ತಾರೆ, ನೋಡಿದ್ರೆ ದೊಡ್ಡ ದ್ವಾರ, ಆ ದ್ವಾರ ಇದ್ದಕ್ಕಿದ್ದಂಗೆ ತನಗೆ ತಾನೇ ತಕ್ಕೊಂಡ್ಬಿಡಿದೆ ಅಂತ. ಹೇಗ್ರಿ ಸಾಧ್ಯ ಅಂತಂದ್ರೆ ವಾದರಾಜರು ಹೇಳ್ತಾರೆ, ಕರಸ್ಥ ದೇವಸ್ಯ ಕುತೋಂತರಾಯ. ಪರಮಾತ್ಮನೇ ನಮ್ಮ ಕೈಯಲ್ಲಿದ್ದಾಗ ನಮಗೆ ಯಾವ ರೀತಿಯಾದಂತಹ ಅಡೆತಡೆಗಳು ಬರ್ಲಿಕ್ಕೆ ಸಾಧ್ಯ ಅಂತ ಕೇಳ್ತಾರೆ. ಕರಸ್ಥ ದೇವಸ್ಯ ಕುತೋಂತರಾಯ. ಯಾವ ಪರಮಾತ್ಮನ ನಾಮೋಚ್ಚಾರಣೆ ಅನ್ನುವಂತಹ ಶಕ್ತಿ ನಮ್ಮಲ್ಲಿದ್ದಾಗೇನೆ ಯಾವುದೇ ರೀತಿಯಾದಂತಹ ಅಡೆತಡೆಗಳಿಲ್ಲ ಅಂತಂದ್ರೆ ಸಾಕ್ಷಾತ್ ಪರಮಾತ್ಮ ರೀ. ಸಾಕ್ಷಾತ್ ಪರಮಾತ್ಮ ತನ್ನ ತಲೆ ಮೇಲೆ ಹೊತ್ಕೊಂಡಾಗ ವಸುದೇವನಿಗೆ ಯಾವ ರೀತಿಯಾದಂತಹ ಅಡೆತಡೆಗಳು ಬರ್ಲಿಕ್ಕೆ ಸಾಧ್ಯ?
ಅಲ್ಲಿಂದ ಹೊರಗಡೆ ಬರ್ತಾನೆ. ಬಂದರೆ ಸಣ್ಣದಾದಂತಹ ಮಳೆ ಸುರಿತಾ ಇರುತ್ತೆ. ಸಣ್ಣದಾದಂತಹ ಮಳೆ ಸುರಿತಾ ಇದ್ರೆ ಪರಮಾತ್ಮನ ಪಾದಪೂಜೆ ಮಾಡ್ದಂಗೆ ಇರುತ್ತೆ. ಯಾಕೆ ಅಂತಂದ್ರೆ ವಾದಿರಾಜರು ಅದನ್ನ ಉತ್ಪ್ರೇಕ್ಷೆ ಮಾಡ್ತಾರೆ. ಮುಂದೆ ಕೃಷ್ಣ ಪರಮಾತ್ಮ ದೊಡ್ಡವನಾದ್ಮೇಲೆ ಇಂದ್ರದೇವರ ಸೊಕ್ಕನ್ನು ಮುರಿಲಿಕ್ಕೋಸ್ಕರವಾಗಿ ಪರ್ವತವನ್ನು ತನ್ನ ಕಿರಿಬೆರಳ ಮೇಲೆ ಇಟ್ಟುಕೊಂಡು ಆ ಮಳೆ ಜೋರಾಗಿ ಸುರಿಯುವಂತಹ ಮಳೆ ಮತ್ತು ಆ ಇಂದ್ರದೇವರು ತದಭಿಮಾನಿಯಾದಂತಹ ಇಂದ್ರದೇವರಿಗೆ ಇಬ್ಬರಿಗೂ ಕೂಡ ಗರ್ವಭಂಗವನ್ನು ಮಾಡೋನಿದ್ದಾನೆ. ಅದನ್ನ ಕ್ಷಮಾ ಮಾಡಪ್ಪ ಪರಮಾತ್ಮ ಅಂತ ಕೇಳ್ಕೊಳ್ಳಿಕ್ಕೇನೋ ಮಳೆ ಸುರಿತಾ ಇತ್ತು ಅಂತ ಹೀಗೆ ವಿಷಯವನ್ನ ತಿಳಿಸ್ತಾರೆ ವಾದಿರಾಜರು. ಅಷ್ಟಾದ್ಮೇಲೆ ಬರ್ತಾರೆ, ನೋಡಿದ್ರೆ ಯಮುನಾ ನದಿ ಜೋರಾದಂತಹ ಪ್ರವಾಹ, ಭಾರೀ ಜೋರಾಗಿ ಉಕ್ಕಿ ಹರಿತಾ ಇರುತ್ತೆ. ಶ್ರಾವಣ ಮಾಸ ಜೋರಾಗಿ ಮಳೆ ಆಗೇ ಆಗಿರುತ್ತೆ. ಶ್ರಾವಣ ಭಾದ್ರಪದದಲ್ಲಿ ವಿಶೇಷವಾದಂತಹ ಮಳೆ. ಶ್ರಾವಣ ಕೃಷ್ಣದಲ್ಲಿ ಕೃಷ್ಣ ಅವತಾರ ಮಾಡಿದಾನೆ. ಮಳೆ ಬರ್ತಾ ಇರುತ್ತೆ, ಯಮುನಾ ನದಿ ಉಕ್ಕಿ ಹರಿತಾ ಇರುತ್ತೆ. ಏನು ಹೇಳಿದ್ದಾರೆ? ಯಮುನಾದೇವಿ ದಾರಿಯನ್ನು ಕೊಡ್ತಾಳೆ, ಪರಮಾತ್ಮನನ್ನ ಹೊತ್ಕೊಂಡಂತಹ ವಸುದೇವ ಹೋಗ್ತಾನೆ. ಯಾಕೆ ದಾರಿ ಕೊಟ್ಲು ಅಂತ ವಾದಿರಾಜರು ಹೇಳ್ತಾರೆ. ಹಿಂದೆ ಇದೇ ಕೃಷ್ಣ ಪರಮಾತ್ಮ ರಾಮನ ಅವತಾರದಲ್ಲಿ ತನ್ನ ಹೆಂಡತಿಯನ್ನು ಹುಡ್ಕೊಂಡು ಹೋಗ್ಬೇಕಾದಾಗ ಸಮುದ್ರಕ್ಕೆ ಹೋಗಿ ದಾರಿ ಕೇಳದಂತೆ, ಸಮುದ್ರ ದಾರಿ ಕೊಡ್ಲಿಲ್ವಂತೆ, ಸೊಕ್ಕು ತೋರಿಸ್ತಂತೆ. ಅದಕ್ಕೋಸ್ಕರ ಸಮುದ್ರಕ್ಕೇನೆ ಸೇತುವೆ ಕೊಟ್ಟಂತಹ ಮಹಾಶಯವ ನಾ ದಾರಿ ಕೊಡ್ಲಿಲ್ಲ ಅಂತಂದ್ರೆ ನನ್ನ ಗತಿ ಏನು ಅಂತ ಹೆದರ್ಕೊಂಡು ಸ್ವಲ್ಪ ದಾರಿಯನ್ನು ಮಾಡಿಕೊಟ್ಲಂತೆ. ಅಂದ್ರೆ ವಾಸ್ತವಿಕವಾಗಿ ಯಮುನಾದೇವಿ ಪರಮಾತ್ಮನ ಭಕ್ತೆಯೂ ಹೌದು, ಯಮನ ತಂಗಿಯೂ ಹೌದು. ಅಂತಹ ಯಮುನಾದೇವಿ ಸರ್ವಥಾ ಪರಮಾತ್ಮ ಬರ್ತಾನಂದ್ರೆ ದಾರಿ ಮಾಡಿಕೊಡ್ತಾಳೆ. ಮಾಡಿಕೊಟ್ಟಂತಹ ದಾರಿಯನ್ನ ಈ ರೀತಿಯಾಗಿ ವಾದಿರಾಜರು ಉತ್ಪ್ರೇಕ್ಷೆಯನ್ನ ಮಾಡ್ತಾರಂತೆ. ಇದು ಇಷ್ಟು ಚಿತ್ರಣ ಹೇಗೆ ಕಾಣಿಸ್ತಾ ಇತ್ತು ಅಂತಂದ್ರೆ, ಪರಮಾತ್ಮ ಶ್ರೀಕರ ರೂಪಿ ಪರಮಾತ್ಮ ಹೇಗೆ ಬರ್ತಾನೆ, ಗರುಡನ ಮೇಲೆ ಕೂತ್ಕೊಂಡು ಹಾರಾಡ್ಕೊಂಡು ಬರ್ತಾ ಇರ್ತಾನೆ. ಹಾಗೆ ಕಾಣಿಸ್ತಾ ಇತ್ತಂತೆ ಅಂತ ಹೇಳ್ತಾರೆ ಕವಿಗಳು. ಕವಿಗಳ ದೃಷ್ಟಿ ಯಾವಾಗಿದ್ರು ಒಂಥರ ಅಪಾರೇ ಕಾವ್ಯ ಸಂಸಾರೇ ಕವಿರೇಕ ಪ್ರಜಾಪತಿ. ಆ ಕವಿಯ ಕವಿತಾಪೂರ್ಣತೆ, ಆ ಶಕ್ತಿ ಏನಿದೆ ಅದು ಭಾರಿನೇ ರೀ. ವಸುದೇವ ಪರಮಾತ್ಮನನ್ನ ತಲೆ ಮೇಲೆ ಹೊತ್ಕೊಂಡಾಗ ಎಂದೂ ನೋಡಿರದಂತಹ ವ್ಯಕ್ತಿಯನ್ನ ನೋಡಿದ್ದಕ್ಕೆ ಮೈ ರೋಮಾಂಚನ ಆಗಿಬಿಡಿದಂತೆ ವಸುದೇವನಿಗೆ. ರೋಮಾಂಚನ ಆಗಿ ಅವರೆಲ್ಲ ಅವಾಗೆಲ್ಲ ಉದ್ದವಾದಂತಹ ಜಟೆಯನ್ನ ಬಿಟ್ಟುಕೊಂಡಿರೋರೆ, ಆ ಕೂದಲು ನಿಮಿರಿ ಬಿಟ್ಟಿತ್ತಂತೆ. ಭಕ್ತಿಯಿಂದ ಆಶ್ಚರ್ಯದಿಂದ ನಿಮಿರಿದಾಗ ಗರುಡನ ರೀತಿಯಲ್ಲಿ ಕಾಣಿಸ್ತಾ ಇದ್ರಂತೆ ವಸುದೇವ ಗರುಡನ ರೀತಿಯಲ್ಲಿ ಕಾಣಿಸ್ತಾ ಇದ್ರಂತೆ. ತಲೆ ಮೇಲಿದ್ದಂತಹ ಪರಮಾತ್ಮ ನಾರಾಯಣ, ಸಾಕ್ಷಾತ್ ನಾರಾಯಣ, ಶ್ರೀಕರ ರೂಪಿ ನಾರಾಯಣಂತರ ಕಾಣಿಸ್ತಾ ಇದ್ರು ಅಂತ ವಾದಿರಾಜರು ಅದನ್ನ ಉತ್ಪ್ರೇಕ್ಷೆಯನ್ನ ಮಾಡಿ ಮೊದಲನೇ ಸರ್ಗವನ್ನ ಮುಗಿಸ್ತಾರೆ. ಇನ್ನ ಎರಡೇ ಸರ್ಗದಲ್ಲಿ ಪರಮಾತ್ಮ ಇಲ್ಲಿಗೆ ಗೋಕುಲಕ್ಕೆ ಬರ್ತಾನೆ. ಗೋಕುಲಕ್ಕೆ ಬಂದ್ರೆ ಇಲ್ಲಿ ಎಕ್ಸ್ಚೇಂಜ್ ಆಫರ್. ಕೃಷ್ಣ ಪರಮಾತ್ಮ ನಂದಗೋಪನ ಮನೆಯಲ್ಲಿ, ದುರ್ಗಾದೇವಿ ಇಲ್ಲಿ ಕಾರಾಗೃಹಕ್ಕೆ ಬರಬೇಕಾಗಿದೆ. ಯಾಕೆ ಬರಬೇಕಾಗಿತ್ರಿ ಅಂತಂದ್ರೆ, ಲಕ್ಷ್ಮೀದೇವಿ ಪರಮಾತ್ಮ ನಾರಾಯಣರು ಇಬ್ರು ಯಾವಾಗಲೂ ನಿತ್ಯಾಭಿಯೋಗಿಯಾದಂತಹ ದಂಪತಿಗಳು. ಯಾವತ್ತಿಗೂ ಅವರಿಗೂ ವಿಯೋಗ ಇಲ್ಲ. ಅವರಿಬ್ರು ನಿತ್ಯ ತರುಣರು. ಆ ತರುಣನಾದಂತಹ ಪರಮಾತ್ಮನನ್ನ ಶಿಶುವಾಗಿ ನೋಡ್ಲಿಕ್ಕೆ ದುರ್ಗಾದೇವಿಗೆ ಸಂಕೋಚ ಆಯ್ತಂತೆ, ನಾಚಿಕೆ ಆಯ್ತಂತೆ. ಕೂಸು ಬರ್ತಾ ಇದೆ ಅಂತಂದ್ರೆ ಹೇಗೆ ಬರುತ್ತೆ? ನಿರ್ವಸ್ತ್ರವಾಗಿ ಬರ್ತದೆ. ಆ ಕೂಸನ್ನ ಹಾಗೆ ನೋಡ್ಲಿಕ್ಕೆ ನಾಚಿಕೆಯಿಂದ ಅಲ್ಲಿ ನನಗಿರ್ಲಿಕ್ಕೆ ಸಾಧ್ಯ ಇಲ್ಲ ಅಂತಂದು ಲಕ್ಷ್ಮೀದೇವಿ ತನ್ನ ಪತಿಯಾದಂತಹ ಪರಮಾತ್ಮನನ್ನ ಶಿಶುವಾಗಿ ನೋಡ್ಲಿಕ್ಕೆ ಸಂಕೋಚ ಆಯ್ತಂತೆ. ಅದಕ್ಕೋಸ್ಕರ ಅಲ್ಲಿಂದ ಬರ್ತಾಳಂತೆ. ಅಂದ್ರೆ ವಾಸ್ತವಿಕವಾಗಿ ಇಲ್ಲಿ ಆಗಬೇಕಾದಂತಹ ಕೆಲಸ ಬಹಳ ದೊಡ್ಡದಿದೆ. ಆದ್ರೆ ಯಾವಾಗಿದ್ರೂ ಅದನ್ನ ನೋಡುವಂತಹ ದೃಷ್ಟಿ ಯಾವಾಗಿದ್ರೂ ಚೇಂಜ್ ಆಗಿರಬೇಕು. ವಾದಿರಾಜರು ಹೀಗೆ ನೋಡ್ತಾ ಇದ್ದಾರೆ. ಅಲ್ಲಿಂದ ಹೊರಟಿದ್ದಾನೆ. ಹೊರಟಾಗ ಪರಮಾತ್ಮ ಇಲ್ಲಿ ಎಕ್ಸ್ಚೇಂಜ್ ಆಗಬೇಕಾಗಿದೆ. ಮಧ್ಯದಲ್ಲಿ ಏನಾಗುತ್ತೆ, ಪರಮಾತ್ಮ ಬರ್ತಾನೆ, ಮಳೆ ಬಂದಿದೆ, ಯಮುನಾದೇವಿ ದಾರಿ ಕೊಟ್ಟಿದ್ದಾಳೆ. ಇಲ್ಲಿ ನಂದಗೋಪನ ಹೆಂಡತಿಯ ಪಕ್ಕದಲ್ಲಿ ಕೃಷ್ಣ ಪರಮಾತ್ಮನನ್ನ ಮಲಗಿಸಿ ದುರ್ಗಾದೇವಿಯನ್ನ ತಗೊಂಡು ಹೋಗಬೇಕಾಗಿದೆ. ಅಷ್ಟರಲ್ಲಿ ಒಂಚೂರು ನುಸು ಮುಂಜಾನೆ ಆಗಿದೆ. ಆ ಬೆಳಕು ಬಂದಾಗ ಆ ಸೂರ್ಯ ಬಂದಿದ್ದನ್ನ ಎಷ್ಟು ಚೆನ್ನಾಗಿ ವಾದಿರಾಜರು ವರ್ಣನೆ ಮಾಡ್ತಾರೆ ಅಂತಂದ್ರೆ, ಆ ಕವಿತ್ವಕ್ಕೇನೆ ಒಂದು ಸಲಾಂ ಹೊಡಿಬೇಕು.
ಸೂರ್ಯ ಉದಯಿಸುವುದು ಎಲ್ಲಿಂದ? ಪೂರ್ವದಿಂದ ಉದಯಿಸ್ತಾನೆ, ಅಸ್ತ ಆಗೋದು ಪಶ್ಚಿಮದಲ್ಲಿ. ಪೂರ್ವದಲ್ಲಿರುವಂತಹ ಸಮುದ್ರದಿಂದ ಉದಯಿಸುತ್ತಿರುವ ಸೂರ್ಯ. ಇಷ್ಟು ಹೇಳಬೇಕಾಗಿದೆ. ವಾದಿರಾಜರು ಎಷ್ಟು ಚೆನ್ನಾಗಿ ಹೇಳ್ತಾರೆ ಅಂತಂದ್ರೆ, ಸೂರ್ಯ ಪರಮಾತ್ಮನನ್ನ ದರ್ಶನ ಮಾಡಬೇಕಾಗಿದೆ, ಅದಕ್ಕೋಸ್ಕರ ಪೂರ್ವದಲ್ಲಿರುವಂತಹ ಸಮುದ್ರದಲ್ಲಿ ಸ್ನಾನ ಮಾಡಿ ಕೃಷ್ಣನ ದರ್ಶನಕ್ಕೆ ಬಂದಂತೆ. ಅಂದ್ರೆ ಬೆಳಕಾಯ್ತು ಅನ್ನೋದನ್ನ ಕವಿ ಯಾವ ರೀತಿಯಾಗಿ ನೋಡ್ಲಿಕ್ಕೆ ಸಾಧ್ಯ ಅಂತ ಹೀಗೆ ವಾದಿರಾಜರು ತೋರಿಸ್ತಾರೆ. ಸ್ನಾತ್ವಾ ಪೂರ್ವಪಯೋ ನಿಧಾ ವಚಲ ಸತ್ಪತಿ ಪೀಠಾಧಿರೂಢ ಕರೈಹಿ ಪದ್ಮಾನಿ ಪ್ರತಿಗೃಹ್ಯ ಸಾಂದ್ರತಿಮಿರಾಣ್ ನಿನ್ಮೂಲ್ಯ ರಾಗಾವೃತಃ. ಕೈಯಲ್ಲಿ ಕಮಲ ಹಿಡ್ಕೊಂಡು ಬಂದಂಗಿತ್ತಂತೆ. ಅಂದ್ರೆ ಅವನ ಕಿರಣಗಳನ್ನ ಕಮಲಕ್ಕೆ ಹೋಲಿಸ್ತಾ ಇದ್ದಾರೆ ವಾದಿರಾಜರು. ಅವನು ಪೂರ್ವದಿಂದ ಉದಯಿಸ್ತಾ ಇರೋದು ಹೇಗೆ ವರ್ಣನೆ ಮಾಡ್ತಾ ಇದ್ದಾರೆ ಅಂತಂದ್ರೆ, ಆ ಸಮುದ್ರದಲ್ಲಿ ಸ್ನಾನ ಮಾಡಿ ಬರಬೇಕು. ಅಂದ್ರೆ ನಮಗೆ ತಿಳಿಸ್ತಾ ಇರುವಂತಹದ್ದೇನು ಅಂತಂದ್ರೆ, ಎಷ್ಟೋ ಜನ ದೇವಸ್ಥಾನದ ಪಕ್ಕದಲ್ಲೇ ಮನೆ ಮಾಡ್ಕೊಂಡಿರ್ತಾರೆ. ಪರಮಾತ್ಮನನ್ನ ದರ್ಶನ ಮಾಡಬೇಕು ಅಂತಂದ್ರೆ ಬಾಗಿಲು ಹಾಕ್ಬಿಡ್ತಾರ್ರಿ, ಸ್ನಾನ ಆಮೇಲೆ ಮಾಡಿದ್ರಾಯ್ತು ಅಂತ ಹಾಗೆ ಬಂದ್ಬಿಡ್ತಾರೆ. ನಿತ್ಯ ಶುಚಿಯಾದಂತಹ ಸೂರ್ಯದೇವ ಯಾವ ಸೂರ್ಯನನ್ನು ನೋಡಿದ್ರೇನೆ ನಮಗೆ ಮಡಿ ಹುಟ್ಟತ್ತೆ, ಶುದ್ಧಾಶುದ್ಧತೆಗಳು ಹುಟ್ಟತ್ತೆ, ಅಂತಹ ಸೂರ್ಯನೇ ಸ್ನಾನ ಮಾಡಿ ಬರ್ತಾ ಇದ್ದಾನೆ ಅಂತಂದ್ರೆ ನಾವೆಲ್ಲ ಪರಮಾತ್ಮನನ್ನ ಹಾಗೆ ಹೀಗೆ ನೋಡಬಾರ್ದು. ರಾತ್ರಿ ಗೀತ್ರಿ ಎಲ್ಲ ನೋಡ್ತೀವಿ, ಯಾವಾಗ ಬೇಕಾದ್ರೂ ನೋಡ್ತೀವಿ. ಅದಕ್ಕೆ ಆದಂತಹ ಒಂದು ಸಮಯ, ಬೆಳಗ್ಗೆ ಹೋಗಿ ನೋಡಿದ್ರೇನೆ ವಿಶೇಷ ಪುಣ್ಯ, ಸ್ನಾನ ಮಾಡಿ ನೋಡಿದಾಗೇನೆ ವಿಶೇಷ ಪುಣ್ಯ ಅಂತ ತೋರಿಸ್ತಾ ಇದ್ದಾರೆ ವಾದಿರಾಜರು. ಎಲ್ಲಾ ಜನರು ಕೂಡ ಆ ಕಡೆಯಿಂದ ಈ ಕಡೆ ಓಡಾಡ್ಲಿಕ್ಕೆ ಶುರು ಮಾಡಿಬಿಟ್ಟಿದ್ದಾರೆ. ಯಾಕೆ ಅಂತಂದ್ರೆ, ನಂದಗೋಪನಿಗೆ ಗೋಸು ಹುಟ್ಟಿದೆ ಅಂತಂದ್ರೆ ಜನರಿಗೆ ಇಡೀ ತನ್ನ ರಾಜ್ಯಕ್ಕೇನೆ, ತನ್ನದ ಯಾವ ಕಿಂಗ್ಡಮ್ ಇತ್ತು ಆ ಜಾಗಕ್ಕೆ ಆ ರಾಜ ಅವನಿಗೆ ಕೂಸು ಹಾಕಿದೆ ಅಂತಂದ್ರೆ ಎಲ್ಲರಿಗೂ ಪುತ್ರೋತ್ಸವ. ಆ ಎಲ್ಲ ಜನರು ಕೂಡ ಆ ಕಡೆಯಿಂದ ಈ ಕಡೆ, ಈ ಕಡೆಯಿಂದ ಈ ಕಡೆ ಓಡಾಡ್ತಾ ಇದ್ದಾರೆ. ಈ ನಂದಗೋಪನು ಕೂಡ ಸಹಸ್ರಧೇನುಗಳನ್ನ ದಾನವಾಗಿ ಕೊಟ್ಟಿದ್ದಾನೆ. ಯಾಕೆ ಅಂತಂದ್ರೆ, ನಾಳೆ ಕೃಷ್ಣ ಪರಮಾತ್ಮ ದೊಡ್ಡವನಾದ ಅಂತಂದ್ರೆ ಇದೇ ಗೋವುಗಳನ್ನ ಕಾಯಬೇಕು. ಯಾರಾದ್ರೂ ನೀ ನನ್ಗೋ ಮುಟ್ಬೇಡಪ್ಪ, ನಿಮ್ಗೋ ಮುಟ್ಬೇಡಪ್ಪ ಅಂತ ಯಾರು ಹೇಳಬಾರ್ದು. ಕೊಟ್ಟಿದ್ದೆಲ್ಲ ನಿಮ್ಮಪ್ಪನೇ, ನೀ ಯಾವ್ದು ಬೇಕಾದ್ರೂ ಗೋವನ್ನ ಆಟ ಆಡಿಸು, ನೀ ಯಾವ ಬೇಕಾದ್ನ ಗೋವನ್ನ ಪಾಲನೆ ಮಾಡುವಂತ ಬಿಟ್ಕೊಡ್ಬೇಕು ಅನ್ನೋದಕ್ಕೋಸ್ಕರವಾಗಿ ಚೆನ್ನಾಗಿ ಸಾಲಂಕೃತವಾದಂತಹ ಸದಕ್ಷಿಣಾಕವಾಗಿ ಗೋವುಗಳನ್ನ ನಂದಗೋಪ ಯಥೇಚ್ಛವಾಗಿ ಸಹಸ್ರಾರು ಧೇನುಗಳನ್ನ ದಾನವನ್ನಾಗಿ ಕೊಡ್ತಾನಂತೆ. ಕೊಟ್ಟಾದ್ಮೇಲೆ ಏನು ಹೇಳ್ತಾನೆ? ಕೃಷ್ಣಾರ್ಪಣ ಅಂತ ಹೇಳಬೇಕು. ಕೃಷ್ಣನೇ ಇಲ್ಲಿದ್ದಾನೆ. ಕೃಷ್ಣಾರ್ಪಣ ಅಂತಂದ್ರೆ ಏನು? ಭಗವಂತನಿಗೆ ಸಮರ್ಪಣೆ ಮಾಡಿ ಕೊಡ್ತಾ ಇದ್ದಾನೆ. ಅಕ್ಷಯಂ ಕರ್ಮಯಸ್ಮಿನ್ ಪರೇ ಸ್ವರ್ಪಿತಂ ಪ್ರಕ್ಷಯಂ ಯಾಂತಿ ದುಃಖಾನಿ ಯನ್ನಾಮತಃ ಅಕ್ಷರೋ ಯೋಜರ ಸರ್ವದೈವಾಮೃತಃ ಕುಕ್ಷಿಗಂ ಯಸ್ಯ ವಿಶ್ವಂ ಸದಾ ಜಾಧಿಕಂ ಪ್ರೀಣಯಾಮೋ ವಾಸುದೇವಂ ದೇವತಾ ಮಂಡಲ ಖಂಡಮಂಡನಂ ಅಖಂಡಮಂಡನಂ. ಹೀಗೆ ವಸುದೇವ ತಂದುಕೊಟ್ಟಂತಹ ಕೃಷ್ಣ ಪರಮಾತ್ಮನನ್ನ ನಂದಗೋಪ ತಾನು ವಿಶೇಷವಾದಂತಹ ಪುಣ್ಯವನ್ನು ಪಡೆಯೋದಕ್ಕೋಸ್ಕರವಾಗಿ ಸಹಸ್ರಾರು ಧೇನುಗಳನ್ನ ಪರಮಾತ್ಮನ ಹೆಸರಿನಲ್ಲಿ ದಾನವನ್ನ ಕೊಡ್ತಾ ಇದ್ದಾನೆ. ಕೊಡ್ತಾ ಆದ್ಮೇಲೆ ಬೆಳಕು ಆಗತ್ತೆ. ಬೆಳಕಾದಾಗ ಎಲ್ಲರೂ ಕೂಡ ತಮ್ಮ ತಮ್ಮ ನಿತ್ಯ ಕರ್ಮವನ್ನ ಮಾಡ್ತಾ ಇದ್ದಾರೆ. ನಿತ್ಯ ಕರ್ಮವನ್ನ ಮಾಡಿ ಎಲ್ಲರೂ ಕೂಡ ಸೂರ್ಯನಿಗೆ ಹೆದರ್ಕೋತಾ ಇದ್ದಾರೆ. ಯಾಕೆ ಅಂತಂದ್ರೆ, ಬಿಸಿಗೆ ಎಲ್ಲರೂ ಹೆದರ್ಕೋತಾರ್ರಿ. ತಂಪಾಗಿತ್ತು ಅಂತಂದ್ರೆ ಮನೆ ಸೇರ್ಕೊಂಡು ಊಟ ಮಾಡಿ ಮಲ್ಕೋತಾರೆ ಯಾವಾಗಿದ್ರು. ಅದಕ್ಕೇನೆ ಸೂರ್ಯ ಇದ್ದಾಗೇನೆ ಕರ್ಮಗಳು ಹುಟ್ಟುತ್ತೆ. ಆ ಸೂರ್ಯೋದಯ ಆದಾಗ ಎಲ್ಲರೂ ಕೂಡ ತಮ್ಮ ತಮ್ಮ ನಿತ್ಯ ಕರ್ಮಗಳಲ್ಲಿ ತೊಡಗಿಸ್ಕೋತಾರೆ. ಹೀಗೆ ಸೂರ್ಯೋದಯ ಆಗಿದೆ. ಕೃಷ್ಣ ಪರಮಾತ್ಮ ನಂದಗೋಪನ ಜಾಗಕ್ಕೆ ಬಂದಿದ್ದಾನೆ. ಇನ್ನ ಮುಂದಿನ ಕಥೆಯನ್ನ ನಾಳೆ ನೋಡೋಣ. ಇವತ್ತು ಸತ್ಯಾಧೀಶ ತೀರ್ಥರ ಆರಾಧನೆ ರಾಜಮಹೇಂದ್ರಿಯಲ್ಲಿ ಇರ್ತಾರೆ. ಸತ್ಯಾಭಿನವರ ಶಿಷ್ಯಂದಿರು. ಒಮ್ಮೆ ಏನಾಗಿರುತ್ತೆ ಅಂತಂದ್ರೆ, ವಾದಿ ದಿಗ್ವಿಜಯಕ್ಕೆ ಅಂತ ಹೋಗಿರ್ತಾರೆ. ಅಲ್ಲಿ ಯಾರೋ ಒಬ್ರು ವ್ಯಕ್ತಿಗಳು ಬಂದು, ಏನ್ರಿ ನಿಮ್ಮ ಶ್ರೀಮದಾಚಾರ್ಯರು ಋಗ್ವೇದಕ್ಕೆ ಪೂರ್ತಿಯಾದಂತಹ ಭಾಷ್ಯವನ್ನೇ ಬರೆದಿಲ್ಲ ಅಂತ ಅಣಗಿಸ್ತಾರಂತೆ. ಅಣಗಿಸಿದಾಗ ಅವ್ರು ಹೇಳ್ತಾರಂತೆ, ಯಾಕೆ ಬರ್ತಿಲ್ರಿ, ಬರ್ದೇ ಬರ್ದಿದ್ದಾರೆ, ನಿಮಗೆ ಗೊತ್ತಿಲ್ಲ ಅಷ್ಟೇ ಅಂತ ಹೇಳ್ತಾರೆ. ತೋರಿಸ್ರಿ ನೋಡೋಣ, ಹಾಗಿದ್ರೆ ಪ್ರೂಫ್ ತೋರಿಸ್ರಿ ಅಂತ ಕೇಳಿದಾಗ ಸತ್ಯಾಧೀಶರು ಹೇಳ್ತಾರೆ, ಇಲ್ಲ ಅದು ಊರಲ್ಲೇ ಬಿಟ್ಟು ಬಂದಿದ್ದೀವಿ, ಸ್ವಲ್ಪ ದಿವಸ ಆಗತ್ತೆ, ತರಿಸಿದ್ರೆ ಪರವಾಗಿಲ್ವಾ? ನೀವು ಪ್ರೂವ್ ಮಾಡ್ಲಿಕ್ಕೆ ನಾವು ಕಾಯ್ತೀರಿ, ಪರವಾಗಿಲ್ಲ ತರಿಸ್ರಿ ಅಂತ ಹೇಳ್ತಾರೆ. ಅಲ್ಲಿವರೆಗೆ ಶ್ರೀಮದಾಚಾರ್ಯರು ಮಾಡಿ ಉಳಿದಂತಹ ಋಗ್ವೇದಕ್ಕೆ ಭಾಷ್ಯವನ್ನ ತಾವಾಗೆ ಸತ್ಯಾಧೀಶರು ಬರೀತಾರಂತೆ.
ಅಂತಹ ಜ್ಞಾನಿಗಳು ಸತ್ಯಾಧೀಶರು. ವೇದಕ್ಕೇನೆ ವ್ಯಾಖ್ಯಾನ ಮಾಡಿದಂತಹ ಭಾಷ್ಯವನ್ನು ಬರೆದಂತಹ ಸತ್ಯಾಧೀಶ ತೀರ್ಥರು. ಆ ಸತ್ಯಾಧೀಶ ತೀರ್ಥರು ಅದಾದಮೇಲೆ ಈ ಭಾಷ್ಯವನ್ನು ಆ ಪ್ರತಿವಾದಿಗೆ ತೋರಿಸ್ತಾರಂತೆ. ಪ್ರತಿವಾದಿಗೆ ತೋರಿಸಿದಾಗ ಭಾರಿ ಆಶ್ಚರ್ಯ ಆಗ್ಬಿಡುತ್ತಂತೆ. ಭಾರಿ ಇದೆ ಶ್ರೀಮದಾಚಾರ್ಯ ಬರೆದಿದ್ದು ಸರಿ ಅಂತ ಒಪ್ಕೊಂಡ್ಬಿಡ್ತಾರಂತೆ. ಆವಾಗ ಪತ್ರವನ್ನು ಬರಿತಾರಂತೆ ತಮ್ಮ ಗುರುಗಳಾದಂತಹ ಸತ್ಯಾಭಿನವರಿಗೆ. ಇಲ್ಲ ಸ್ವಾಮಿ, ಹೀಗೆ ಶ್ರೀಮದಾಚಾರ್ಯರ ಮೇಲೆ ಹೀಗೆ ಆಕ್ಷೇಪ ಬಂದಿತ್ತು, ಅದನ್ನು ಹೋಗಿಸ್ಲಿಕ್ಕೋಸ್ಕರವಾಗಿ ನಾ ಈ ಒಂದು ಕೆಲಸ ಮಾಡಿದ್ದೀನಿ ಅಂತ ಹೇಳ್ತಾರಂತೆ. ಸತ್ಯಾಭಿನವರು ಭಾರಿ ಸಂತೋಷ ಪಡ್ತಾರಂತೆ. ವೇದಕ್ಕೆ ವ್ಯಾಖ್ಯಾನ ಮಾಡಿದ್ದಾರೆ, ಪರವಾದಿಗಳು ಅದನ್ನು ಒಪ್ಕೊಂಡಿದ್ದಾರೆ ಅಂತಂದ್ರೆ ಭಾರಿ ಸಂತೋಷ ಪಡ್ತಾರೆ. ಒಪ್ಕೊಂಡಾದ್ಮೇಲೆ ಒಂದು ಮಾತನ್ನು ಹೇಳ್ತಾರಂತೆ ಸತ್ಯಾಧೀಶರೇ, ಅದೇನಿದೆ ಅದನ್ನು ತಗೊಂಡು ಹೋಗಿ ಕುಂಟೆಯಲ್ಲಿ ಹಾಕ್ಬಿಡ್ರಿ, ನೀರಲ್ಲಿ ಹಾಕ್ಬಿಡ್ರಿ ಅಂತ ಹೇಳ್ತಾರೆ. ಎರಡನೇ ಮಾತಾಡೋದಿಲ್ಲಂತೆ. ಆಜ್ಞಾಗುರುಣಾಂ ವಿಚಾರಣೀಯ, ಎರಡನೇ ಮಾತೆ ವಿಚಾರ ಮಾಡೋದಿಲ್ಲಂತೆ. ಯಾಕೆ ಏನು ಅಂತ ಕೇಳೋದಿಲ್ಲಂತೆ. ತಮ್ಮ ಗುರುಗಳ ಮನಸ್ಸನ್ನು ಸರ್ವಥಾ ಯಾವಾಗಲೂ ತಿಳ್ಕೊಂಡಿರುವಂಥವರೇ ಶಿಷ್ಯರಾಗಿರ್ತಾರೆ. ಹೋಗಿ ಹಾಕ್ತಾರಂತೆ. ಅದಾದ್ಮೇಲೆ ಯಾಕೆ ಅಂತ ಅಲ್ಲೇನೆ ಸ್ಪಷ್ಟೀಕರಣ ಇರ್ತದಂತೆ ಆ ಪತ್ರದಲ್ಲೇನೆ. ನೀವೇ ಒಂದು ವೇಳೆ ನಿಮ್ಮ ಹೆಸರಿನಲ್ಲಿ ಈ ಭಾಷ್ಯ ಬರೆದಿದ್ದೀನಿ ಅಂತ ಏನಾದರೂ ಹೇಳ್ಕೊಂಡಿದ್ರಿ ಅಂತಂದ್ರೆ ಅವಶ್ಯವಾಗಿ ಅದನ್ನು ಆನೆ ಮೇಲ್ಮರೆಯೊಳಗೆ ಮಾಡಿಸ್ತಾ ಇದ್ದೆ ನಾನು. ಆದರೆ ನೀವು ಇದನ್ನ ಶ್ರೀಮದಾಚಾರ್ಯ ಬರೆದಿದ್ದಾರೆ ಅಂತ ನೀವು ಅದನ್ನ ಬಿಂಬಿಸಿ ಹೇಳಿದ್ದೀರಿ. ಜೀವೋತ್ತಮರಾದಂತಹ ವಾಯುದೇವರು, ಸರ್ವಜ್ಞರಾದಂತಹ ವಾಯುದೇವರು ಮಧ್ವಾಚಾರ್ಯರಾಗಿ ಅವತಾರ ಮಾಡಿದ್ದಾರೆ. ಅವರಲ್ಲಿ ಪುರುಷಕೃತವಾದಂತಹ ದೋಷ ಸರ್ವಥಾ ಇರೋದಿಲ್ಲ. ಒಂದು ವೇಳೆ ನೀವು ಮಾಡಿದಂತಹ ವೇದ ವ್ಯಾಖ್ಯಾನದಲ್ಲಿ ಒಂಚೂರು ಏನಾದರೂ ಆ ಕಡೆ ಈ ಕಡೆ ಆಗಿತ್ತು ಅಂತಂದ್ರೆ ಜನರ ಆಕ್ಷೇಪ ಮಾಡೋದು ಯಾರ ಮೇಲೆ? ಮತ್ತೆ ಶ್ರೀಮದಾಚಾರ್ಯ ಮೇಲೆ ಆಕ್ಷೇಪ ಮಾಡ್ತಾರೆ. ಆ ಆಕ್ಷೇಪದ ಲೇಷವೂ ಕೂಡ ಶ್ರೀಮದಾಚಾರ್ಯ ಮೇಲೆ ಬರಬಾರದು, ಪುರುಷಕೃತ ದೋಷ ಸರ್ವಥಾ ಇರಬಾರದು ಅನ್ನೋದಕ್ಕೋಸ್ಕರವಾಗಿ ಹಾಗೆ ಹೇಳಿದ್ದೇವೆ ಅಂತಂದು ಆ ಪತ್ರದಲ್ಲೇನೆ ಸ್ಪಷ್ಟೀಕರಣ ಇರ್ತದೆ. ಆ ಸತ್ಯಾಧೀಶರು ಅದನ್ನು ಒಪ್ಪಿಕೊಂಡು ಕುಂಟೆಯಲ್ಲಿ ಹಾಕಿ ಕೃಷ್ಣಾರ್ಪಣ ಅಂತ ಕೈ ಮುಗಿದ್ಬಿಡ್ತಾರೆ. ಅಂತಹ ವೇದಕ್ಕೆ ವ್ಯಾಖ್ಯಾನ ಮಾಡುವಂತಹ ಜ್ಞಾನ ಇದ್ದವರು ಸತ್ಯಾಧೀಶರು. ನಮ್ಮ ಸತ್ಯಾಭಿನವರ ಶಿಷ್ಯಂದ್ರಾಗಿರ್ತಾರೆ. ಅಂತಹ ಸತ್ಯಾಧೀಶರ ಆರಾಧನೆಯಿಂದ, ಅವರ ನಾಮಸ್ಮರಣೆಯಿಂದ ಪ್ರವಚನವನ್ನು ಮುಗಿಸಿ ಕೃಷ್ಣಾರ್ಪಣ ಅಂತ ಹೇಳ್ತಾ ಇದ್ದೇನೆ. ಸರ್ವೇಂದ್ರಿಯ ಪ್ರೇರಕೇಣ ಶ್ರೀ ಪ್ರಾಣಪತಿನೇರಿತ ಯದಬೋಚಮಹಂ ತೇನ ಪ್ರಿಯತಾಂ ಕಮಲಾಲಯ. ಶ್ರೀಕೃಷ್ಣಾರ್ಪಣಮಸ್ತು. ಅಷ್ಟೇ.